ಫಸ್ಟ್ ವೇವ್ ಬಂದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಗೆ ಅನ್ಸಿದ್ದೇನಪ್ಪಾ ಅಂದ್ರೆ, ಮನೆಯಿಂದ ಹೊರ್ಗಡೆ ಹೋಗ್ಲಿಲ್ಲ ಅಂದ್ರೆ ನೀಟಾಗಿ ಕೈಕಾಲು ತೊಳ್ಕೊಂಡು ನಮ್ಮ ಉಗುರುಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಂಡು ಮಖಕ್ಕೆ ಮಾಸ್ಕ್ ಹಾಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಕೋವಿಡ್ ಇಂದ ರಕ್ಷಣೆ ಮಾಡ್ಕೋಬಹುದು. ಈ ಕಾಯಿಲೆ ಅಥವಾ ಈ ರೋಗದಿಂದ ನಾವು ಬಚಾವ್ ಆಗ್ಬೋದು ಅನ್ನೋ ಒಂದು ಮನೋಭಾವನೆ ನಮ್ಗೆ ತಂದ್ಕೊಟ್ರು. ಸೊ ಆ ರೀತಿ ಫಾಲೋ ಮಾಡ್ಬೇಕಾದ್ರೆ ಅನೇಕ ಸಮಸ್ಯೆಗಳು ಬಂತು. ಇಮಿಡಿಯೇಟ್ ಆಗಿ ಲಾಕ್ಡೌನ್ ಮಾಡಿದ್ರು. ಲಾಕ್ಡೌನ್ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇದ್ ಮಾಡಿದ್ರು. ಆ ಲಾಕ್ಡೌನ್ ಮಾಡೋ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಗೊತ್ತಿದೆ, ನಮ್ ಬೆಳಗಾಂ ಜಿಲ್ಲೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಎಲ್ಲಾ ಕಡೆನೂ ಬೆಳಗಾವಿಂದ ಹಳ್ಳಿಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾ ಇರ್ಬೋದು, ಪಕ್ಕದ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಿದ್ರು, ಗೋವಾದಿಂದ ಬಂದು ಕೆಲಸ ಮಾಡ್ತಾ ಇದ್ರು, ವಿಜಯಪುರದಿಂದ ಕೂಡ ಎಲ್ಲ ಕೆಲಸ ಮಾಡ್ತಿದ್ರು. ಈವನ್ ನಮ್ಮ ಸ್ಟೇಟ್ ಇಂದನೂ ಕೆಲವರೆಲ್ಲ ಬಂದು ಕೆಲಸ ಮಾಡ್ತಿದ್ರು. ಬೆಳಗಾಮಲ್ಲಿ ಮಾಡೋರು, ಬೆಳಗಾವಿಯಿಂದ ಬೇರೆ ಕಡೆ ಹೋಗೋರು, ಇಂತ ಅನೇಕ ಜನರು ಸ್ಪ್ರೆಡ್ ಆಗಿದ್ರು. ಅವರ ದಿನನಿತ್ಯದ ಊಟ ವ್ಯವಸ್ಥೆಗೆ ಹಣದ ಅವಶ್ಯಕತೆ ಇತ್ತು. ಅವ್ರು ಕೆಲಸ ಮಾಡಿದ್ರೆ ಮಾತ್ರನೇ ಹಣ ಸಿಗುತ್ತೆ. ತಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಬೆಂಗಳೂರಲ್ಲಾಗ್ಲಿ ಅಥವಾ ನಮ್ಮ ಬೆಳಗಾಮಲ್ಲಾಗ್ಲಿ ಈ ತರ ಯಾವುದೇ ನಗರಗಳಲ್ಲಿ ಈ ಅನ್ಅಥರೈಸ್ಡ್ ವರ್ಕರ್ಸೇ ಜಾಸ್ತಿ. ಅನ್ಆರ್ಗನೈಸ್ಡ್ ವರ್ಕರ್ಸ್ಗಿನ್ನ ಈ ಅನ್ಅಥರೈಸ್ಡ್ ಏನೋ ಇಲ್ಲಿಂದನೋ ಬಂದ್ಬಿಡೋದು, ಇಲ್ಲೆಲ್ಲೋ ಕೆಲ್ಸಕ್ಕೆ ಸೇರ್ಕೊಬಿಡೋದು, ಏನೋ ದುಡ್ಡು ಕೊಡ್ತಾರೆ, ಅವ್ರ ಒಂದ್ ಸ್ವಲ್ಪ ದಿನ ಕೆಲಸ ಮಾಡ್ತಾರೆ, ಒಂದು ರಿಜಿಸ್ಟ್ರೇಷನ್ ಇಲ್ಲ ಅವ್ರಿಗೆ. ಈ ಬಿಲ್ಡಿಂಗ್ ವರ್ಕರ್ಸ್ ಆಗ್ಲಿ ಅಥವಾ ಇಂತರಾಗ್ಲಿ ಏನಿಲ್ಲ, ಅವ್ರು ಒಂದ್ ಸ್ವಲ್ಪ ಹಿಂದಿ ಮರಾಠಿ ಅದು ಇದು ಬಂದ್ರೆ ಸಾಕು, ಒಂದ್ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲಿ ಬೆಳಗಾಮಲ್ಲಿ, ಬೆಂಗಳೂರಲ್ಲಿ ಅದು ಬೇಡ, ಯಾವ ಲ್ಯಾಂಗ್ವೇಜ್ ಬರ್ಲಿಲ್ಲ ಅಂದ್ರೆ ಅವ್ರು ಕೆಲ್ಸಕ್ಕೆ ಸೇರ್ಬೋದು. ಸೊ ಈ ರೀತಿ ಕೆಲ್ಸಕ್ಕೆ ಸೇರ್ಕೊಂಡವರು ಅವ್ರಿಗೊಂದು ಅಥರೈಸೇಷನ್ ಲೆಟರ್ ಇಲ್ಲ, ಅಥವಾ ಅವ್ರಿಗೊಂದು ರಿಜಿಸ್ಟ್ರೇಷನ್ ಇಲ್ಲ, ಅಥವಾ ಏನ್ ಕೆಲಸ ಮಾಡ್ತೇನೆ ಅಂತ ಪಾಪ ಅವ್ರಿಗೆ ಗೊತ್ತಿರಲ್ಲ. ಯಾರೋ ಬರ್ತಾನೆ, ಸರ್ ಬಡ್ತಾನ ಇದೆ, ನಾವು ಒಂಚೂರು ಕೆಲಸ ಕೊಡಿ ಸರ್, ಸಿಮೆಂಟ್ ಗಿಮೆಂಟ್ ಎಲ್ಲ ತಗೊಂಡ್ ಕೊಡ್ತೀನಿ, ಕೂಲಿ ಕೆಲಸ ಮಾಡಪ್ಪ ಅಲ್ಲಿ ಅವ್ರಿಗೆ. ಈ ರೀತಿ ಅನೇಕ ಜನರು ಅನೇಕ ಕಡೆಯಿಂದ ಬೇರೆ ಬೇರೆ ಜಾಗದಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅವ್ರಿಗೆ ಲಾಕ್ ಡೌನ್ ಆದ ತಕ್ಷಣ ಅವ್ರು ಕೆಲಸ ಮಾಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ವೀಕ್ಲಿ ಬಟವಾಡೆ ಅಂತ ಕೊಡ್ತಾರೆ. ಈ ಕಡೆ ಎಲ್ಲ ವಾರಕ್ಕೊಂದ್ಸಲ ಅವ್ರಿಗೆ ಸಂಬಳ ಕೊಡ್ತಾರೆ, ವಾರಕ್ಕೆ ಅಥವಾ 15 days ಒಂದ್ಸಲ ಕೊಡ್ತಾರೆ. ಕೆಲವು ಕಡೆ ಅಡ್ವಾನ್ಸ್ ಕೊಡ್ತಾರೆ. ಈ ಮನೆ ಮಾಲೀಕರಾಗ್ಲಿ ಅಥವಾ ಮನೆ ಕಚ್ಚೋರಾಗ್ಲಿ ಅಥವಾ ಈ ಫ್ಯಾಕ್ಟ್ರಿ ಓನರ್ಸ್ ಅಲ್ಲಾಗ್ಲಿ ಯಾರೇ ಆದ್ರೂ ವಾರಕ್ಕೊಂದ್ಸಲ ಸಂಬಳ ಕೊಡ್ತಾರೆ, ಅಥವಾ ಒಂದು ಇಷ್ಟು ಅಂತ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ದುಡ್ಡು ಕೊಡ್ತಾರೆ. ಅದು ಅವ್ರಿಗೆ ನಿಂತೋದ ತಕ್ಷಣ ಅವ್ರು ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು? ಟ್ರೈನ್ ಫೆಸಿಲಿಟೀಸ್ ಇಲ್ಲ, ಬಸ್ ಫೆಸಿಲಿಟೀಸ್ ಇಲ್ಲ, ಏನು ಇಲ್ಲ. ಅವರು ರಸ್ತೆಯಲ್ಲಿ ತಾವೆಲ್ಲ ನೋಡಿದ್ರೆ, ಒಬ್ರು ಹೆಣ್ಮಗು ನಮ್ ಬೆಂಗಳೂರಿಂದ ಬಳ್ಳಾರಿಗೆ ನಡ್ಕೊಂಡು ಹೋಗ್ಬೇಕಾರೆ ಮಧ್ಯ ದಾರಿಯಲ್ಲಿ ಅವ್ರು ಸತ್ತೋಗ್ತಾಳೆ, ಊಟ ತಿಂದು ಇಲ್ದಿರ. ಈ ರೀತಿ ಅನೇಕ ವಿಚಾರಗಳು ನಮ್ಮ ಗಮನಕ್ಕೆ ಬಂತು. ಸೊ ಅವಾಗ ನಾವೇನ್ ಮಾಡಿದ್ವಿ, ಇಮಿಡಿಯೇಟ್ ಆಗಿ ಹೈಕೋರ್ಟ್ ಅವರೊಂದು ಡೈರೆಕ್ಷನ್ಸ್ ಪಾಸ್ ಮಾಡಿದ್ರು. ಮೈಗ್ರೆಂಟ್ಸ್ ಎಲ್ಲೆಲ್ಲಿ ಇದ್ದಾರೆ, ಪ್ಲೀಸ್ ಐಡೆಂಟಿಫೈ ದೆಮ್, ಅವ್ರಿಗೆ ಒಂದು ಒಳ್ಳೆಯ ಇರೋಕ್ ವ್ಯವಸ್ಥೆ ಮಾಡಿ ಅಂತ. ಅದಕ್ಕೆ ಕ್ವಾರಂಟೈನ್ ಹೌಸಸ್ಗಳನ್ನ ಕೂಡ ನೀವು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮತ್ತೆ ಅವ್ರನ್ನ ಇಟ್ಕೊಳ್ಳೋದಕ್ಕೆ ಒಳ್ಳೆ ಸ್ಥಳಗಳನ್ನ ನೋಡಿದ್ವಿ. ನಮ್ಮ ಡಿಸ್ಟ್ರಿಕ್ಟ್ ಜೊತೆ ನಾವು ಕೈ ಜೋಡಿಸಿದಾಗ ಅವ್ರನ್ನ ಕೇಳಿದ್ವಿ ಎಲ್ಲೆಲ್ಲಿದೆ. ಅವ್ರಿಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಏನು, ನೀರಿರ್ಬೇಕು, ಮತ್ತೆ ನೇಚರ್ ಕಾಲ್ ಅಟೆಂಡ್ ಮಾಡಕ್ಕೆ ಒಳ್ಳೆ ವ್ಯವಸ್ಥೆ ಇರ್ಬೇಕು. ಸೊ ಅದನ್ನ ನೋಡಿದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಗಳು, ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳು, ನಮ್ಮ ಕಾಲೇಜುಗಳು ಎಷ್ಟೊಂದು ಸಿಕ್ತು. ಅವಾಗ ನಾವೇನ್ ಮಾಡಿದ್ವಿ, ಅಲ್ಲಿ ಅವ್ರನ್ನ ಹೌಸಿಂಗ್ ಮಾಡಿದ್ವಿ. ಫಸ್ಟ್ 3 to 4 days ಅವ್ರನ್ನ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಿದೆ ಅನೇಕ ತೊಂದರೆಗಳು ಕೂಡ ಇರುತ್ತೆ ಅಂತೇಳಿ. ಸೊ ಅವ್ರದ್ದು ಹೆಸರು ಬರ್ಕೊಂಡು, ಅವ್ರ ಆಧಾರ್ ಕಾರ್ಡ್ ನಂಬರು, ಫೋನ್ ನಂಬರ್ ಬರ್ಕೊಂಡು, ಅಲ್ಲಿ ನಮ್ಮ DLS ನಂಬರ್ ಎಲ್ಲ ಕೊಟ್ವಿ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ನಂಬರ್ ಕೊಟ್ವಿ. ಅದೇ ತರ ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ ಅವ್ರ ನಂಬರ್ ಕೊಟ್ವಿ. ಏನಾದ್ರು ತೊಂದರೆ ಇದ್ರೆ ದಯವಿಟ್ಟು ಫೋನ್ ಮಾಡಿ ಅಂತ. ಅವಾಗ ಅವರು ನಮ್ಗೆ ಫೋನ್ ಮಾಡಿದ್ದೇನು ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್, ಸರ್ ನಮ್ಗೆ ಊಟ ಸರಿಗ್ ಸಿಗ್ತಾ ಇಲ್ಲ, ಬಿಕಾಸ್ ನಾವು ಆ ಕಡೆಯಿಂದ ಬಂದಿದೀವಿ, ಮಹಾರಾಷ್ಟ್ರ ಕಡೆಯಿಂದ, ಇಲ್ಲಿ ರೊಟ್ಟಿ ಇಲ್ಲ, ನಮ್ಗೆ ಅನ್ನ ಕೊಡ್ತಾರೆ ಅಂತ ಕೆಲವು ಕಡೆ ಕಂಪ್ಲೇಂಟ್ಸ್. ಕೆಲವು ಕಡೆ ಸರ್ ನಾವು ಬಳ್ಳಾರಿ ಆ ಕಡೆಯಿಂದ ಕೆಲ್ಸಕ್ಕೆ ಬಂದಿದೀವಿ, ನಮ್ಗೆ ಅನ್ನ ಬೇಕು, ಅನ್ನ ಇಲ್ಲ, ಊಟ ಇಲ್ಲ ಅಂತ. ಅವಾಗೆಲ್ಲ ತಮ್ಗೆಲ್ಲ ಗೊತ್ತಿದೆ, ಹೋಟೆಲ್ಸು ಮತ್ತೆ ಇದು ಡಾಬಾಗಳೆಲ್ಲ ಮುಚ್ಚಿತ್ತು. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ, ಒಬ್ರು ಪರಿಣಿತರು ಇದ್ರಲ್ಲೆಲ್ಲ ಇರೋರನ್ನ ನಾವು ಕರ್ಕೊಂಡು ಅವ್ರು ಡೈಲಿ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅವ್ರ ಹತ್ರ ಎಷ್ಟು ಅಡಿಗೆ ಮಾಡಿಸಿದ್ರೆ 1,000ದಿಂದ 2,000 ಜನಕ್ಕೆ ಆಗುವಷ್ಟು ಅಡಿಗೆ ತಯಾರಾಗ್ತಿತ್ತು ಇಲ್ಲಿ ಬೆಳಗಾಂ ಸಿಟಿಲಿ. ಅದನ್ನೆಲ್ಲ ಹಂಚೋ ಕಾರ್ಯಕ್ರಮನ ನಾವು DLS ವತಿಯಿಂದ ಮಾಡಿದ್ವಿ. ಕೆಲವೊಂದು 3 ದಿನ ಆ ರೀತಿ ಮಾಡಿದ್ವಿ. ದೆನ್ ಅಲ್ಲಲ್ಲಿ ಏನೇನು ನಾವು ಈ ಹೌಸಿಂಗ್ ಮಾಡಿದ್ವಲ್ಲ, ಅಲ್ಲೇ ಅವರು ವ್ಯವಸ್ಥೆ ಮಾಡ್ಕೊಳಕ್ಕೆ
ಅವಕಾಶ ಮಾಡಿಕೊಟ್ವಿ. ಅಲ್ಲಿ ಬೇಕಾಗಿದ್ದು ದಿನನಿತ್ಯದ ದವಸ ಧಾನ್ಯಗಳನ್ನ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಒದಗಿಸಿದ್ರು, ಫುಡ್ ಅಂಡ್ ಸಪ್ಲೈ ಡಿಪಾರ್ಟ್ಮೆಂಟ್ ಇಂದ ಒದಗಿಸಿದ್ರು. ಸೊ ಆ ರೀತಿ ಅನುಕೂಲ ಆದಾಗ 3 ದಿನ ಅವರು ಸೇಫ್ ಆಗಿದ್ರು. ಆಮೇಲೆ ವಿ ರಿಕ್ವೆಸ್ಟೆಡ್ ದಿ ಗೌರ್ಮೆಂಟ್ ಟು ಪ್ರೊವೈಡ್ ಸ್ಪೆಷಲ್ ಟ್ರೈನ್ಸ್ ಮತ್ತೆ ಸ್ಪೆಷಲ್ ಬಸ್ಸಸ್ ನ ಹಾಕಿ ಅವ್ರನ್ನ ಕಳ್ಸೋದಕ್ಕೆ ವ್ಯವಸ್ಥೆ ಮಾಡಿ ಅಂತ. ಇದನ್ನ ನೆಕ್ಸ್ಟ್ ಒಂದು ಫಸ್ಟ್ 1 ವೀಕ್ ಅಲ್ಲಿ ಆಗ್ಲಿಲ್ಲ, ಸೆಕೆಂಡ್ ವೀಕ್ ಇಂದ ಸ್ಟಾರ್ಟ್ ಆಯ್ತು. ಆ ವೀಕ್ ಅಲ್ಲಿ ಸ್ಟಾರ್ಟ್ ಆದಾಗ ಅವ್ರನ್ನ ಸ್ವಂತ ಸ್ಥಳಕ್ಕೆ ಕಳ್ಸುವ ವ್ಯವಸ್ಥೆ ಮಾಡಿದ್ವಿ. ಅಂತ ಟೈಮಲ್ಲಿ ನಾವ್ ಏನೇನ್ ನೋಡ್ಬೇಕಿತ್ತು ಅಂದ್ರೆ ಹೈಜಿನಿಕ್ ನೋಡ್ಬೇಕಾಗಿತ್ತು, ಅವ್ರ ಆರೋಗ್ಯ ನೋಡ್ಬೇಕಾಯ್ತು, ಹೆಲ್ತ್ ಕಂಡೀಷನ್ ನೋಡ್ಬೇಕಾಯ್ತು, ಪ್ರತಿನಿತ್ಯ ಚೆಕ್ ಮಾಡಕ್ ಒಬ್ರು ಡಾಕ್ಟರ್ ಬೇಕಿತ್ತು. ಆಸ್ ಯು ನೋ ಆಲ್, ಅವಾಗ ನಮ್ಗೆ ಈ ಪ್ಯಾಂಡಮಿಕ್ ಈ ಟೈಮಲ್ಲಿ ಇದ್ದಿದ್ದಷ್ಟು ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಡಾಕ್ಟರ್ಸ್ ಸಿಗ್ತಿದ್ರು, ನರ್ಸಸ್ ಸಿಗ್ತಿದ್ರು, ಮತ್ತೆ ನಮ್ಮ ಆಶಾ ಕಾರ್ಯಕರ್ತೆಯವರೆಲ್ಲ ಸಿಗ್ತಿದ್ರು. ಅವರ ಒಂದು ಸಹಾಯದಿಂದ ನಾವು ಅದನ್ನೆಲ್ಲ ಕಾರ್ಯಕ್ರಮನ ಮಾಡಿದ್ವಿ. ಪ್ಲಸ್ ನಮ್ಮಲ್ಲಿರೋ ಪ್ಯಾನಲ್ ಅಡ್ವೊಕೇಟ್ಸ್, ಕೆಲವರು ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ನಮ್ಮಲ್ಲಿ 71 ಜನ ಇದ್ದಾರೆ. ನಮ್ಮ ಎಂಟೈರ್ ಡಿಸ್ಟಿಕ್ ಅಲ್ಲಿ 211 ಜನ ಇದ್ದಾರೆ. ಅವರ ಕೆಲವರು ಸಹಾಯ ಕೂಡ ನಮಗ್ ಸಿಕ್ತು. ಸೊ ಆ ಒಂದು ವ್ಯವಸ್ಥೆಯಿಂದ ಅವ್ರಿಗೆ ಆ ವ್ಯವಸ್ಥೆನ ಮಾಡ್ಕೊಡ್ವಿ. ಸರ್ ಇಲ್ಲಿರೋರ್ಗೆ ಹೆಂಗೋ ಆಗೋಯ್ತು, ಏನೂ ಪರವಾಗಿಲ್ಲ. ಬಟ್ ವಾಟ್ ಎಬಟ್ UTPs ಅಂತ ಹೇಳ್ತೀವಿ, ಜೈಲಲ್ಲಿ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅಂತ ಇರ್ತಾರೆ, ಪ್ಲಸ್ CTPs ಇರ್ತಾರೆ. ಈ UTPs ಅವ್ರಿಗೆ ಏನಪ್ಪ ಪ್ರಾಬ್ಲಮ್ ಅಂದ್ರೆ, UTPs ಅಂತ ಇರ್ತಾರೆ. ಈ UTPs ಏನಂದ್ರೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಪ್ರಾಬ್ಲಮ್ ಏನಂದ್ರೆ, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದಿರ್ತಾರೆ, ಟ್ರಯಲ್ ಸ್ಟಾರ್ಟ್ ಆಗಿರಲ್ಲ, ಇನ್ನ ಕ್ರೈಮ್ ಸ್ಟೇಜ್ ಅಲ್ಲಿ ಇರುತ್ತೆ, ಬೇಲ್ ಅಪ್ಲಿಕೇಶನ್ಸ್ ಹಾಕಿರೋದಿಲ್ಲ, ಬೇಲ್ ಅಪ್ಲಿಕೇಶನ್ ಎಲ್ಲ ಹಾಕ್ಬೇಕು ಅನ್ನೋದು ಗೊತ್ತಿರಲ್ಲ ಅವ್ರಿಗೆ, ಪ್ಲಸ್ ಅಡ್ವೊಕೇಟ್ಸ್ ನೇಮಕ ಮಾಡ್ಕೊಂಡಿರಲ್ಲ. ನಮ್ಮಲ್ಲಿ ಆ ಸಂದರ್ಭದಲ್ಲಿ 140 ಜನನ ಹೌಸಿಂಗ್ ಮಾಡಿದ್ವಿ ನಾವು UTPs ನ. ಆ UTPs ಗಳಿಗೆ ಫಸ್ಟ್ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಅಂತ ನಾವು ಮಾಡ್ಕೊಂಡು ಆನರಬಲ್ PDJ, SP, ಕಮಿಷನರು, DC ಮತ್ತೆ ಮೆಂಬರ್ ಸೆಕ್ರೆಟರಿ, ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಇರ್ತಾರೆ ಅವ್ರನ್ನ, ಮತ್ತೆ ಸಂಬಂಧಪಟ್ಟ 2-3 ಜನ ಪೊಲೀಸ್ ಅಧಿಕಾರಿಗಳನ್ನ ಕರ್ಸ್ಕೊಂಡು ಕೇಳಿದ್ವಿ. ಆಮೇಲೆ ಜೈಲ್ ಅಥಾರಿಟೀಸ್ 2 ಕಡೆ ಇದೆ ನಮ್ಮಲ್ಲಿ ಜೈಲು, 2 ಕಡೆನೂ ವಿಚಾರ ಮಾಡಿದ್ವಿ. ಏನಕ್ಕೆ ಸರ್ ಇದು ಹೌಸಿಂಗ್ ಮಾಡಿರೋರನ್ನ ಬಿಡ್ಬೇಕು ಅನ್ಸ್ತು ಅಂತಂದ್ರೆ, ಆಸ್ ಯು ನೋ ಆಲ್, ನಾವು ಹೊರಗಡೆಯಿಂದ ಒಬ್ಬನ ಒಳಗಡೆ ಕರ್ಕೊಂಡ್ ಬರ್ತೀವಿ, ಅಡ್ಮಿಷನ್ ಆಗುತ್ತೆ. ಆ ಸಂದರ್ಭದಲ್ಲಿ ನಮ್ಗೆ ಈ RT-PCR ಆಂಟಿಜೆನ್ ಟೆಸ್ಟ್ ತಕ್ಷಣ ಬರ್ತಾ ಇರಲಿಲ್ಲ ರಿಪೋರ್ಟ್. ಬೈ ಚಾನ್ಸ್ ಬರ್ದಿರೋ ಅವ್ರನ್ನ ಒಳಗಡೆ ಕರ್ಕೊಂಡು ಹೋದ್ರೆ ಅಲ್ಲಿ ಆಲ್ರೆಡಿ ಒಂದು 800 ಇಂದ 900 ಜನ ಇದ್ದಾರೆ, ಹೌಸಿಂಗ್ ಆಗಿದ್ದಾರೆ. ಇವರಲ್ಲಿ ಒಬ್ಬನ್ಗಾದ್ರೆ ಇಡೀ ನಮ್ಮ ಜೈಲ್ ಅಥಾರಿಟೀಸ್ ಎಲ್ಲಾರ್ಗು ಅದು ಹರಡೋ ಅವಕಾಶ ಜಾಸ್ತಿ ಇತ್ತು. ಸೊ ನಾವೇನ್ ಮಾಡಿದ್ವಿ, ಸಪರೇಟ್ ಹೌಸಿಂಗ್ ಮಾಡಿಸಿ ಅಲ್ಲಿ 14 ಡೇಸ್ ಬಿಡ್ಬೇಡಿ ಅಂತ ಹೇಳಿದ್ವಿ. ಆ 14 ಡೇಸ್ ಆಗಿನ ಮುಂಚೆನೆ ವಿತಿನ್ 1 ವೀಕ್ ಅಲ್ಲಿ ನಾವೇನ್ ಮಾಡಿದ್ವಿ, ಒಂದು DLC ಕಮಿಟಿ, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಅಂತ ಮಾಡ್ಕೊಂಡು ಅಲ್ಲಿ ಈ ಎಲ್ಲ ಅಧಿಕಾರಿಗಳನ್ನ ವಿಚಾರ ಮಾಡಿ, ಯಾರು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇದಾರಲ್ಲ, ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ ನಾವೇನ್ ಮಾಡಿದ್ವಿ, ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ ನಾವು ಫಸ್ಟ್ ಬೇಲ್ ಕೊಡ್ತೀವಿ. ಬೇಲ್ ಕೊಡ್ಬೇಕಾದ್ರೆ ಯು ನೋ ಇಟ್, ಯಾರಾದ್ರೂ ಅಡ್ವೊಕೇಟ್ ಬೇಕಾಗುತ್ತೆ, ತಪ್ಪಿದ್ರೆ ಅಡ್ವೊಕೇಟ್ ಇಲ್ಲ ಅಂದ್ರೆ ಹೇಗ್ ಮಾಡೋದು? ಅವಾಗ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ಗೆ ನಾವು ಬೇಲ್ ಅಪ್ಲಿಕೇಶನ್ಸ್ ಎಲ್ಲ ಹಾಕಿದ್ವಿ. ಸರ್ ಬೇಲ್ ಕೊಟ್ರೆ ಕಂಡೀಷನ್ಸ್ ಹಾಕ್ಬಿಡ್ತಾರೆ, 1 ಶ್ಯೂರಿಟಿ ಕೊಡ್ಬೇಕು, ಲೈಕ್ ಸಮ್ಮು 25,000 ರೂಪಾಯಿ ಡೆಪಾಸಿಟ್ ಮಾಡ್ಬೇಕು, ಈ ರೀತಿ ಎಲ್ಲ ಮಾಡ್ಬಿಡ್ತಾರೆ. ಸೊ ವಿ ರಿಕ್ವೆಸ್ಟೆಡ್ ದಿ ಜುಡಿಷಿಯಲ್ ಆಫೀಸರ್ಸ್ ಟು ಏನಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಡೋಂಟ್ ಇಂಪೋಸ್ ಸ್ಟಿಗ್ನೆಂಟ್ ಕಂಡೀಷನ್ಸ್, ಸೆಲ್ಫ್ ಬಾಂಡ್ ಮೇಲೆ ಬಿಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ದೇ ಒಬೇಡ್ ಇಟ್. ಅವ್ರಿಗೆಲ್ಲ ಸಿಂಪಲ್ ಕಂಡೀಷನ್ಸ್ ಹಾಕಿ ಪರ್ಸನಲ್ ಬಾಂಡ್ ಮೇಲೆ ನಿಯರ್ಲಿ 70 ರಿಂದ 80 ಜನ ಅಕ್ಯೂಸ್ನ ನಾವು ಅವ್ರನ್ನ ಬಿಟ್ವಿ. ಮಿಕ್ಕದವ್ರನ್ನ ಬಿಡದೆ ಇರೋದಕ್ಕೆ ಕಾರಣನೂ ಇದೆ, ಯಾಕಂದ್ರೆ 302, 376 ಅಂತ ಅಫೆನ್ಸ್ ಅಥವಾ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿರೋದು, ಚಿಕ್ಕ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿರೋದು, ಅಂತವ್ರನ್ನ ನಾವು ಬಿಡ್ಲಿಲ್ಲ. ಸೊ ಅವ್ರನ್ನೆಲ್ಲ ನಾವು ರಿಲೀಸ್ ಮಾಡಿದ್ವಿ ಈ ನಮ್ಮ ಒಂದು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಒಂದು ವತಿಯಿಂದ. ಅಟ್ ದ ಸೇಮ್ ಟೈಮ್ ಅಲ್ಲಿ ಕೆಲವರೆಲ್ಲ ಈ ಡೆತ್ ಪೆನಾಲ್ಟಿ ಇರೋರು, ಲೈಫ್ ಇಂಪ್ರಿಸನ್ಮೆಂಟ್ ಇರೋರು, 10 years, 7 years, ಈ ರೀತಿ ಅನೇಕ ಜನ ಕನ್ವಿಕ್ಟೆಡ್ ಪ್ರಿಸನರ್ಸ್ ಕೂಡ ಇದ್ದಾರೆ. ಅವ್ರನ್ನ ನಾವು ಲೆಕ್ಕ ಹಾಕಿದಾಗ ನಿಯರ್ಲಿ 450 ಜನ ಇದ್ರು. ಅದರಲ್ಲಿ ಓವರ್ ಆಲ್ ಎಲಿಜಿಬಲ್ ಫಾರ್ ಪೆರೋಲ್ ಅಂತ ಒಂದು ಬಿಡಕ್ಕೆ ಅವಕಾಶ ಇದೆ. ಅದು ನಮ್ಮ ಕೋರ್ಟ್ಗೆ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ. ಇಟ್ ಕಮ್ಸ್ ಅಂಡರ್ ದಿ ಪರ್ವ್ಯೂ ಆಫ್ ದಿ ಗೌರ್ಮೆಂಟ್. ಸೊ ನಾವು ವಿ ರೆಕಮೆಂಡೆಡ್ ನಿಯರ್ಲಿ ಒಂದು 80 ರಿಂದ 90 ಜನಕ್ಕೆ ರೆಕಮೆಂಡ್ ಮಾಡಿದಾಗ ಒಂದು 67 ರಿಂದ 74 ಜನಕ್ಕೆ ಅವರು ಪೆರೋಲ್ ಮೇಲೆ ಬಿಟ್ರು. ಸೊ ಬಿಟ್ಟಾಗ ಏನಾಯ್ತು, ಅವ್ರ ಫ್ಯಾಮಿಲಿ ಸೇರ್ಕೊಂಡ್ರು, ಪ್ಲಸ್ ಸ್ಪ್ರೆಡ್ ಆಗದೆ ಇರಂಗೆ ನೋಡ್ಕೊಂಡ್ರು. ಆಮೇಲೆ ಅಂತ ಸಂದರ್ಭದಲ್ಲಿ ಯಾರ್ಯಾರು ಅನಾರೋಗ್ಯ ಇತ್ತಲ್ಲ,
ಏನ್ ಟ್ರೀಟ್ಮೆಂಟ್ ಜೈಲಲ್ಲಿ ಏನ್ ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗ್ತಿರ್ಲಿಲ್ಲ, ಅದು ಇದು ಅಂತೆಲ್ಲ ಪ್ರಾಬ್ಲಮ್ ಆಗದೆ ಇರ್ಲಿ ಅಂದ್ಬಿಟ್ಟು ಅವ್ರವ್ರ ಮನೆಗೆ ಕಳ್ಸಿಕೊಟ್ವಿ. ಆ ರೀತಿಯಿಂದ ಮಾಡಿದ ಅವ್ರ ಮನೆಗೂ ಹೋದ್ರು, 3 months ಪೆರೋಲ್ ಮೇಲೆ ಇದ್ರು. ಪ್ಲಸ್ ಅವ್ರಿಗೊಂದು ರಿಲೀಫ್ ಇತ್ತು, ಏನು ನಾನು ಹುಷಾರಿಲ್ದಿರೋ ಟೈಮಲ್ಲಿ ನನ್ನ ಫ್ಯಾಮಿಲಿನ ಸೇರ್ಕೊಳ್ಳೋ ಒಂದು ಅವಕಾಶ ಮಾಡಿಕೊಟ್ರು. ಪ್ಲಸ್ ನಮ್ ಗೆಲುಮುಖ ಆಯ್ತು, ಮತ್ತೆ ನಾವು ಆರೋಗ್ಯದ ಚೇತರಿಕೆ ಹೊಂದಿದ್ವಿ ಅಂತೇಳಿ ಒಂದು ಅವರಿಂದ ನಮ್ಗೊಂದು ಸಿಕ್ತು. ಸೊ ಇದು ಅದ್ ಮಾಡಿ ನೆಕ್ಸ್ಟ್ ಸ್ಟೇಜು ಎಲ್ಲಾನು ಒಳಗಡೆ ಬಿಡಕ್ಕೆ ಎಲ್ಲ ಬೇರೆ ಸ್ಟೇಟಿಂದ ನಮ್ಮ ಸ್ಟೇಟ್ ಒಳಗಡೆಗೆ ಬರೋದಕ್ಕೆ ಪರ್ಮಿಷನ್ ಕೊಟ್ರು. ಪರ್ಮಿಷನ್ ಕೊಟ್ಟಾಗ ಈಗೇನ್ ದಿ ಪ್ರಾಬ್ಲಮ್ ಇಸ್, ಅವ್ರು ಹೊರ್ಗಡೆಯಿಂದ ನಮ್ಗೆ ಇಲ್ಲಿ ಕಾಯಿಲೆ ತಗೊಂಬಂದ್ರೆ ಇಲ್ಲೆಲ್ಲ ಸ್ಪ್ರೆಡ್ ಮಾಡಿದ್ರೆ ತೊಂದರೆ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ, ಯೂಶಲಿ ಒಂದು 650 mg ಡೋಲೋ ಅಥವಾ ಬೇರೆ ಯಾವ್ದಾದ್ರು ಟ್ಯಾಬ್ಲೆಟ್ ತಗೊಂಡ್ರೆ ಫೀವರ್ ಇರೋದಿಲ್ಲ, ಬರೀ ಟೆಸ್ಟ್ ಮಾಡಿ ಒಳಗಡೆ ಬಿಟ್ಬಿಡ್ತಿದ್ರು. ಸೊ ಅಂತ ಸಂದರ್ಭದಲ್ಲಿ ನಾವೊಂದು ಪ್ಲಾನ್ ಮಾಡಿ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೈ ಜೋಡಿಸಿ, ವಿಲ್ ಕ್ವಾರಂಟೈನ್ ದಮ್ ಫಾರ್ ನಿಯರ್ಲಿ 7 days 14 days. ಇಫ್ ದೇರ್ ಇಸ್ ನೋ ಸಿಂಪ್ಟಮ್ಸ್ ದೆನ್ ವಿಲ್ ಅವ್ರಿಗೆ ಒಂದು ಹೇಳ್ಬಿಟ್ಟು ಅವ್ರ ಮನೆ ಕಳ್ಸ್ಕೊಳ್ಳೋಣ ಅಂತ ಸಂದರ್ಭದಲ್ಲಿ ಎಲ್ಲಾ ಕಾಲೇಜು ಶಾಲೆಗಳು ಪ್ಲಸ್ ನಮ್ಮ ಹೋಟೆಲ್ ಅಲ್ಲೆಲ್ಲ ನಾವು ಏನ್ ಮಾಡಿದ್ವಿ, ಕ್ವಾರಂಟೈನ್ ಹೌಸಸ್ ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಪ್ರತಿನಿತ್ಯ ನಾನು ಒಂದು ನಿಯರ್ಲಿ 4 ರಿಂದ 5 ಇನ್ಸ್ಟಿಟ್ಯೂಷನ್ಸ್ಗೆ ಭೇಟಿ ಕೊಟ್ಟು ಅವ್ರನ್ನ ಬೇಸಿಕ್ ಏನು ಟಾಯ್ಲೆಟ್ ಇರಬೇಕು, ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೇಕು, ಪ್ಲಸ್ ಊಟ ತಿಂಡಿ ವ್ಯವಸ್ಥೆ ಇರಬೇಕು, ಮಲ್ಕೊಳಕ್ ವ್ಯವಸ್ಥೆ ಇರಬೇಕು. ಇಷ್ಟೆಲ್ಲ ಆಗಿ ನಾನು ಸಾಮಾನ್ಯವಾಗಿ ಅನ್ಕೊಳ್ತಿದ್ವಿ ಮುಂಚೆ ಎಲ್ಲ, ಇದೇನ್ ಮನೇಲಿ ಆರಾಮಾಗಿ ಒಳಗಡೆ ಇಟ್ಬಿಡ್ಬೋದು ಅಂತ. ಓನ್ಲಿ ಆ ಕ್ವಾರಂಟೈನು ಈ ತರದೆಲ್ಲ ಪರಿಸ್ಥಿತಿ ಬಂದಾಗ ನಮ್ಗೆ ಗೊತ್ತಾಗ್ತದೆ, ಈ ರೀತಿ ಕಷ್ಟದ ಸಂದರ್ಭ ಇದೆಯಾ, ಈ ರೀತಿ ಒಳಗಡೆ ಇರಕ್ ಆಗೋದಿಲ್ಲ, ಹೊರಗಡೆ ಪ್ರಪಂಚ ಇರ್ಲೇಬೇಕು, ನಾವು ಹೊರಗಡೆ ನೋಡ್ಬೇಕು ಅನ್ನೋದು ಒಂದು ಏನ್ ಸ್ವಾತಂತ್ರ್ಯ ಇದೆಯಲ್ಲ ಅದಕ್ಕೆ ಬೆಲೆ ಇದೆ ಅನ್ನೋದು ಅವಾಗ ಅರ್ಥ ಆಗಕ್ ಸ್ಟಾರ್ಟ್ ಆಯ್ತು. ಸೊ ಆ ರೀತಿ ಅವ್ರಿಗೆಲ್ಲ ಸಹಾಯ ಮಾಡಿದ್ವಿ. ನೆಕ್ಸ್ಟ್ ಈ ಹಾಸ್ಪಿಟಲ್ ಎಲ್ಲ ಒಂದು ಪ್ರಾಬ್ಲಮ್ ಇತ್ತು, PPE ಕಿಟ್ ಸರಿ ಕೊಟ್ಟಿಲ್ಲ ಅಂತ. ಇಮಿಡಿಯೇಟ್ಲಿ ವಿ ಫೈಲ್ಡ್ ಎ ರಿಟ್ ಪಿಟಿಷನ್ ಬಿಫೋರ್ ದಿ ಆನರಬಲ್ ಹೈಕೋರ್ಟ್. ನಮ್ಮ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಒಂದು ರಿಟ್ ಪಿಟಿಷನ್ PLI ಹಾಕ್ಬಿಟ್ಟು ಅಲ್ಲಿ ಹೇಳಿದ್ರು, ಸರ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗ್ತಾ ಇದೆ, ಈ ತರ PPE ಕಿಟ್ ಕೊಡ್ತಾರ ಸರಿಗೆ, ಕ್ವಾಲಿಟಿ ಕೊಟ್ಟದ ಏನಾಗುತ್ತೆ, ಅಲ್ಲಿರೋ ಕೆಲ್ಸಗಾರರು ನಮ್ಮ ಸ್ಟಾಫ್ಗಳು ಅಂದ್ರೆ ಮೆಡಿಕಲ್ ಸ್ಟಾಫ್ಸ್ ಸರಿಗೆ ಟ್ರೀಟ್ಮೆಂಟ್ ಕೊಡಕ್ ಆಗೋದಿಲ್ಲ, ಅದು ಸರಿ ಕೊಡ್ಲಿಲ್ಲ ಅಂದ್ರೆ, ಅಥವಾ ಅವ್ರಿಗೇನಾದ್ರೂ ಅಟ್ಯಾಕ್ ಆಯ್ತು ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ದಿ ಸಿಚುಯೇಷನ್ ಅಂತೇಳಿ ಇಮಿಡಿಯೇಟ್ ಆಗಿ ಆ PPE ಕಿಟ್ ಅನ್ನೆಲ್ಲ ನಾವು ರೆಡಿ ಮಾಡಿಸಿ ಅದನ್ನ ಕೊಟ್ವಿ. ಅಟ್ ದ ಸೇಮ್ ಟೈಮ್ ವಿ ರಿಕ್ವೆಸ್ಟೆಡ್ ದಿ ಜೈಲ್ ಅಥಾರಿಟೀಸ್. ನಮ್ಮ ಜೈಲ್ ಅಥಾರಿಟೀಸ್ ಅವರು ಒಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. 3.5 ಲಕ್ಷ ಮಾಸ್ಕ್ನ ನಮ್ಮ ಬೆಳಗಾವಿ ಜಿಲ್ಲೆಗೋಸ್ಕರ ಅವರು ರೆಡಿ ಮಾಡಿಕೊಟ್ಟಿದ್ದಾರೆ ಆ ಟೈಮಲ್ಲಿ ಸಂದರ್ಭದಲ್ಲಿ. ಪ್ಲಸ್ ಕೆಲವು ಪೋಸ್ಟ್ ಆಫೀಸು, ರೈಲ್ವೆ ಡಿಪಾರ್ಟ್ಮೆಂಟ್ ಇಂಥವ್ರು ಕೂಡ ಹಂಚಿದ್ದಾರೆ. ದೇ ಫಿಕ್ಸ್ಡ್ ಎ ಪ್ರೈಸ್ ಆಫ್ ₹8 ಪರ್ ಇದು ನಾಮಿನಲ್ ಆಗಿ ಫಿಕ್ಸ್ ಮಾಡಿದ್ರು. ಅದು ತುಂಬಾ ಜನಕ್ಕೆ ಅನುಕೂಲ ಆಯ್ತು. ನಾವು ಅದನ್ನ ನಿಯರ್ಲಿ ಒಂದು 10 ರಿಂದ 15 ಸಾವಿರ ಮಾಸ್ಕ್ ನಾವು ತಗೊಂಡ್ರು. ಆ ಮಾಸ್ಕ್ ನ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳ ಮುಖಾಂತರ ನಾವು ಪ್ರತಿಯೊಂದು ಎಲ್ಲೆಲ್ಲಿ ಜಾಸ್ತಿ ಜನ ಇರ್ತಾರೆ ಅಲ್ಲೆಲ್ಲ ಹೋಗಿ ಮಾಸ್ಕ್ ನ ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ. ವಿ ರಿಕ್ವೆಸ್ಟೆಡ್, ನಾವು ಆರ್ಡರ್ ಮಾಡಿಲ್ಲ, ವಿ ರಿಕ್ವೆಸ್ಟೆಡ್ ದೆಮ್ ಟು ವೇರ್ ದಿ ಮಾಸ್ಕ್ ಅಂಡ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್. ಈ ರೀತಿ ಅವ್ರಿಗೆ ಅವೇರ್ನೆಸ್ ಒಂದು ನಾವು ತರ ಅವಶ್ಯಕತೆ ಇತ್ತು. ಈ ಕಾರ್ಯಕ್ರಮ ಕೂಡ ನಾವು ಮಾಡಿದ್ವಿ. ಇನ್ ಒನ್ ಆಫ್ ದಿ ಇದು ನಿಮ್ಮ ಕಾಲೇಜ್ ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು. ಸೊ ಈ ರೀತಿಯಾದ ಒಂದು ಫಸ್ಟ್ ವೇವ್ ಅಲ್ಲಿ ಈ ರೀತಿ ಎಲ್ಲ ಕೆಲಸನ ಮಾಡ್ಕೊಂಡು ಬಂದ್ವಿ. ಆಸ್ ಯು ನೋ, ಸೆಕೆಂಡ್ ವೇವ್ ಬರೋಷ್ಟೊತ್ತಿಗೆ ವ್ಯಾಕ್ಸಿನೇಷನ್ ಬಂದಿತ್ತು. April 1 ಈ ಇಯರ್ ಅಲ್ಲಿ ನಾವು ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಪ್ರೋಗ್ರಾಮ್ ನ ಮಾಡಿದ್ವಿ. ಮಾಡಿದಾಗ ಅಲ್ಲಿ ಬಂದಿದ್ದು ನಾವು 400 ವೈಯಲ್ಸ್ ಬಂದಿತ್ತು ನಮ್ಗೆ, ನಮ್ಮ ಡಿಸ್ಟ್ರಿಕ್ಟ್ಗೆ. ಅದರಲ್ಲಿ ನಿಯರ್ಲಿ 100 ವೈಯಲ್ಸ್ ನ ನಮ್ಗೆ ಒಂದು ಹಾಸ್ಪಿಟಲ್ ಅಲ್ಲಿ ಕೊಟ್ಟಿದ್ರು. 100 ವೈಯಲ್ಸ್ ಅಂದ್ರೆ ನಾವು 1,000 ಜನ ಔಷಧಿ ತಗೋಬಹುದಿತ್ತು. ಇವು ಬಿಲೀವ್ ಮಿ ಆರ್ ನಾಟ್, ಅವತ್ತು 47 ಜನ ಮಾತ್ರ ನಾವು ಔಷಧಿ ತಗೊಂಡ್ವಿ, ಮಿಕ್ಕಿದ ಯಾರು ತಗೊಳ್ಳಿಲ್ಲ. ನಾವು ಅಲ್ಲಿ ಪ್ರೋಗ್ರಾಮ್ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಗೆ ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ 80 to 90% ಪ್ರೊಟೆಕ್ಷನ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ. ಅವತ್ತು ನಮ್ಮಲ್ಲೇ ಕೆಲವು ಆಫೀಸರ್ಸ್, ಈವನ್ ಜುಡಿಷಿಯಲ್ ಆಫೀಸರ್ಸ್ ಹೆಸಿಟೇಟ್ ಟು ಟೇಕ್ ದಿಸ್ ವ್ಯಾಕ್ಸಿನೇಷನ್. ಅವ್ರಿಗೆ ಅಷ್ಟು ಕಷ್ಟ ಗೊತ್ತಾಗಿಲ್ಲ. ಆಫ್ಟರ್ ಯು ನೋ ಇಟ್, ಸೆಕೆಂಡ್ ವೀಕ್ ಇಂದ ಸ್ಟಾರ್ಟ್ ಆಯ್ತು ಪ್ಯಾಂಡಮಿಕ್. ಈ ವ್ಯಾಕ್ಸಿನೇಷನ್ ತಗೊಂಡಿರೋರಿಗೆ ಕಡಿಮೆ ಐತೆ, ವ್ಯಾಕ್ಸಿನೇಷನ್ ತಗೊಂಡಿಲ್ದಿರೋರಿಗೆ ಸ್ವಲ್ಪ ಜಾಸ್ತಿ ತೊಂದರೆಗಳು ಆಯ್ತು ಅಂತೆಲ್ಲ ಅನ್ಸ್ದಾಗ ದೇ ಸ್ಟಾರ್ಟೆಡ್, ಸರ್ ನಾವು ಫೋನ್ ಮಾಡ್ಬಿಟ್ಟು ಸರ್ ನಮ್ಗೆ ವ್ಯಾಕ್ಸಿನೇಷನ್ ಡ್ರೈವ್ ಮಾಡಿ, ಅದ್ ಮಾಡಿ ಇದ್ ಮಾಡಿ ಅಂತ ಪಬ್ಲಿಕ್ ಇಂದನೂ ನಮ್ಗೆ ಒಂದು ಡಿಮ್ಯಾಂಡ್ ಬಂತು. ಡಿಮ್ಯಾಂಡ್ ಮಾಡಿದಾಗ ವಿ ರಿಕ್ವೆಸ್ಟೆಡ್ ದಿ ಗವರ್ಮೆಂಟ್, ಅಂಡ್ ಆ ಗವರ್ಮೆಂಟ್ ಇಂದ ನಾವು ಒಂದು ಯೋಚನೆ ಮಾಡಿದ್ವಿ, ಎಲ್ಲರೂ
ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಳ್ಳೋದು. ಬಟ್ ಆದ್ರೆ ನಮ್ಗೆ ಸಪ್ಲೈ ಕಡಿಮೆ ಆಗೋಯ್ತು ಆ ಟೈಮಲ್ಲಿ, ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಪ್ಲೈ ಕಡಿಮೆ. ಸೊ ವಿ ರಿಕ್ವೆಸ್ಟೆಡ್ ದಿ ಗವರ್ಮೆಂಟ್ ಡೈರೆಕ್ಟ್ ಆಗಿ ನಮ್ಮ ಸ್ಟೇಟ್ ಲೀಗಲ್ ಸರ್ವಿಸ್ ಮಾಡಿದಾಗ ಅವ್ರು ಒಂದು ಪ್ಲಾನ್ ಕೊಟ್ಟರು, ಸರ್ ನೀವು ಯಾರ್ಯಾರು ಕೊಡ್ತೀರಾ ಅಂತ ಒಂದು ಲಿಸ್ಟ್ ಮಾಡಿ ಅಂತ. ನಾನಾಗ್ಲಿ ತಾವಾಗ್ಲಿ ಅಥವಾ ಇನ್ನೊಬ್ರಾಗ್ಲಿ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಒಂದ್ ಸ್ವಲ್ಪ 1 hour 1.5 hour ನಿಂತ್ಕೊಂಡು ನಾವು ವ್ಯಾಕ್ಸಿನೇಷನ್ ಮಾಡಿಸ್ಕೊಡೋಷ್ಟು ಕೆಪಾಸಿಟಿ ಇದೆ. ಅಕಸ್ಮಾತ್ ಇವತ್ತು ಬಂದಿಲ್ಲ ನಾಳೆ ಬರುತ್ತೆ ತಿರ್ಗಾ ಅಗೇನ್ ವಿಲ್ ಗೋ ಅಂಡ್ ವಿಲ್ ಸ್ಟ್ಯಾಂಡ್ ಇನ್ ಎ ಕ್ಯೂ. ಈ ರೀತಿ ಎಲ್ಲ ನಮ್ಗೆ ಅನುಕೂಲ ಇದೆ. ಬಟ್ ವಾಟ್ ಅಬೌಟ್ ಇವರು ಈ ಅಂಗವಿಕಲರು, ಮಾನಸಿಕ ಅಸ್ವಸ್ಥರು, ಇವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಇಮಿಡಿಯೇಟ್ಲಿ ವಿ ಸಾಟ್ information from the concerned department. We came to know that nearly 44,000 people are suffering from mental health, ಅಂಗವಿಕಲರು, ಡಿಸಬಿಲಿಟೀಸ್, ಈ ರೀತಿ ಎಲ್ಲ ಮಾಡಿ. ಸೊ ನೀವು ಅವ್ರಿಗೆ ಕೊಡ್ಬೇಕು ಅಂದ್ರೆ ಎಷ್ಟೊಂದು ಜನ ನಾವು ಮೆಂಟಲ್ ಪೇಷಂಟ್ಸ್ಗೆ ಕೊಡ್ಬೇಕಂದ್ರೆ ಪಾಪ ಅವ್ನು ತಗೊಳಕ್ಕೆ ಗೊತ್ತಿಲ್ಲ, ಅವ್ನು ಹೇಗ್ ತಗೊಳ್ತಾನೆ, ಎಲ್ಲೋಗಿ ತಗೊಳ್ತಾನೆ, ಈ ಸಮಸ್ಯೆ ಎಲ್ಲ ಕಾಡಕ್ ಸ್ಟಾರ್ಟ್ ಆಗುತ್ತೆ. ಒಂದು ಪ್ಲಾನ್ ಆಫ್ ಆಕ್ಷನ್ ನಾವು ಸ್ಟಾರ್ಟ್ ಮಾಡಿ ನಾವು ಪ್ರತಿಯೊಂದು ತಾಲೂಕಲ್ಲೂ ಕೊಡಬೇಕು, ಪ್ರತಿಯೊಂದು ಜಿಲ್ಲೆಲೂ ಇದನ್ನ ವ್ಯವಸ್ಥೆ ಆಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಕೂತ್ಕೊಂಡು ಮೀಟಿಂಗ್ ಮಾಡಿ DC ಅಡಿಷನಲ್ DC ನಾವು ನೋಡಲ್ ಆಫೀಸರ್ನಾಗಿ ಮಾಡಿದ್ವಿ. ಆಮೇಲೆ ವ್ಯಾಕ್ಸಿನೇಷನ್ ಆಫೀಸರ್ ಅಂತ ನಮ್ಮ ಜಿಲ್ಲೆಲಿ ಒಬ್ರು ಇದ್ದಾರೆ, ಡಾಕ್ಟರ್ ಗಡಾದ್ ಅಂತ ಒಬ್ರು ಇದ್ದಾರೆ, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವ್ರೊಂದು ಪ್ಲಾನ್ ಆಫ್ ಆಕ್ಷನ್ ಕೊಟ್ರು. ಏನಪ್ಪಾ ಅಂದ್ರೆ 44,000 ಜನಕ್ಕೆ ನಮ್ಗೆ ವ್ಯಾಕ್ಸಿನೇಷನ್ ಒಟ್ಟೆ ಟೈಮ್ ಮಾಡಕ್ ಆಗೋದಿಲ್ಲ, ಮೋರ್ ಓವರ್ ನಮ್ಗೆ ಸಪ್ಲೈ ಇಲ್ಲ, ಅಷ್ಟು ವಿಲ್ ಡೂ ಒನ್ ಥಿಂಗ್, ಒಂದೊಂದು ಏರಿಯಾದಲ್ಲಿ ಒಂದೊಂದು ಯಾವ್ದಾದ್ರು ಸ್ಕೂಲು ಮತ್ತೆ ಇದನ್ನ ಮಾಡ್ಕೊಂಡು ಅಲ್ಲಿನ ಸುತ್ತಮುತ್ತ ಜನಕ್ಕೆ ಮಾತ್ರ ತಿಳಿಸೋಣ, ಸೊ ದಟ್ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಡ್ರೈವ್ ಸ್ಟಾರ್ಟ್ ಮಾಡಿದ್ವಿ. ಮಹೇಶ್ವರಿ ಅಂಗ ಮಕ್ಕಳ ಶಾಲೆಯಲ್ಲಿ ನಾವು ಲಾಸ್ಟ್ ವೀಕ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಅವತ್ತು ಸಿಕ್ಕಿದ್ ಬರೀ 8 ವೈರಲ್ಸ್. 8 ವೈರಲ್ಸ್ ಅಂದ್ರೆ ನಿಯರ್ಲಿ 80 ಜನಕ್ಕೆ ನಾವು ಔಷಧಿ ಕೊಡ್ಬೋದು. ಬಟ್ ಅಲ್ಲಿ ಬಂದಿದ್ ನೋಡಿದ್ರೆ 150 ಜನ ಬಂದಿದ್ದಾರೆ. ಬರೀ ಅವರು ಕೊಟ್ರೆ ಸಾಕ, ಅವ್ರ ಜೊತೆ ಇರೋ ಅಟೆಂಡೆಂಟ್ ಕೊಡೋದ್ ಬೇಡವಾ ಅಂತ ಒಂದು ಯೋಚನೆ ಬಂತು. ಅದನ್ನು ಕೂಡ ವಿ ಬಾಟ್ ಇಟ್ ಟು ದಿ ನೋಟಿಸ್ ಆಫ್ ಅವರ್ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರಿಗೆ ಗಮನ ತಂದಾಗ ದೇ ಆಲ್ಸೋ ಸೆಡ್, ಇಲ್ಲ ಸರ್ ಯು ವಿಲ್ ಆಲ್ಸೋ ಪ್ರೊವೈಡ್ ದಮ್ ಇದು. ಸೊ ನೀವು ಯಾರು ಈ ಅಂಗವಿಕಲರು ಅಥವಾ ಬುದ್ಧಿಮಾನರು ಇರ್ತಾರ ಅವರು ಪ್ಲಸ್ ಅವ್ರನ್ನ ಅಟೆಂಡೆಂಟ್ ಮಾಡೋರು ಒಬ್ರಿಗೆ ಇಬ್ರು ಕೊಡ್ಬೇಕು ಅಂತ ಹೇಳಿ ವಿ ಆರ್ ರಿಕ್ವೆಸ್ಟೆಡ್. ದಿ ಗೌರ್ಮೆಂಟ್ ಹ್ಯಾಸ್ ಆಲ್ಸೋ ಸೆಡ್ ಎಸ್ ಅಂತ ಹೇಳಿದ್ರು. ಬಟ್ ನಮ್ಗೆ ವೈರಲ್ಸ್ ಪ್ರಾಬ್ಲಮ್ ಆಗಿದೆ, ಯು ನೋ ಇಟ್ಸ್ ಸ್ಕೇರ್ಸಿಟಿ ಅಂತ ಹೇಳಂಗಿಲ್ಲ, ಅಷ್ಟಾಗಿದೆ. ಸೊ ಇನ್ ಸ್ಪೈಟ್ ಆಫ್ ಇಟ್ ಒಂದು 4,400 ಜನ ಕೊಟ್ಟಿದೀವಿ. ನಿನ್ನೆ ತನಕ ಒಂದು 7,000 ಜನ ಆಗಿದೆ. ಇನ್ನ ನಾವು ವಿ ಹ್ಯಾವ್ ಟು ಅಚೀವ್ ಮೋರ್, 39,000 38,000 ತನಕ ಇನ್ನೂ ಕೊಡೋದಿದೆ. ಸೊ ವಿ ಆರ್ ಡೈಲಿ ಅಪ್ಡೇಟ್ ಮಾಡ್ಕೊಳ್ತಾ ಇದೀವಿ. ವಿ ಆರ್ ರಿಕ್ವೆಸ್ಟಿಂಗ್. ಇನ್ನೊಂದು ಏನಾಗ್ತದೆ ಅಂದ್ರೆ ಇಂಥ ಕಡೆ ಒಂದು ಜಾಗದಲ್ಲಿ ಇದೆ ಅಂದ್ರೆ ಎಲ್ಲರಿಗೂ ಮನ್ಸಲ್ಲಿ ಏನಿದೆ, ಮನುಷ್ಯ ಮನ್ಸಲ್ಲಿ ಅಂದ್ರೆ ವ್ಯಾಕ್ಸಿನೇಷನ್ ತಗೊಂಡಿಂದ ನಾವು ಸೇಫ್ ಆಗಿರ್ತೀವಿ, ಅಟ್ಲೀಸ್ಟ್ 80% ಸೇವ್ ಆಗಿರ್ತೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲಿ ಕೊಡ್ತೀರಾ ಅಲ್ಲಿ ಹೋಗಿ ನುಗ್ತಾ ಇದೀವಿ. ಸೊ ವಿ ಆರ್ ನಾಟ್ ಮೇಂಟೈನಿಂಗ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋ ಕಾನ್ಸೆಪ್ಟ್ ನ ನಾವು ಹೊರಗಡೆ ಇಡ್ತಾ ಇದೀವಿ. ಅದಾಗಬಾರ್ದು ಅಂತ ನನ್ನ ಅನಿಸಿಕೆ, ಮತ್ತೆ ಅದಾಗದೆ ಇರೋದ್ರಿಂದ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಸೊ ಈ ಒಂದು ಕೆಲಸನ ಮಾಡ್ತಾ ಇದೀವಿ. ನಮ್ಮ ಜೈಲಲ್ಲಿ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡಿದ್ವಿ. ಆಸ್ ಯು ನೋ ದಟ್ ಫಸ್ಟ್ ಟೈಮ್ ಅವ್ರು ಏನ್ ಹೇಳೋದಂದ್ರೆ 45 years ಮತ್ತೆ 45 years ಗಿನ ಜಾಸ್ತಿ ಜನ ಇರೋರು ಮಾತ್ರ ವ್ಯಾಕ್ಸಿನೇಷನ್ ಅಂತ ಹೇಳಿದ್ರು. ಫ್ರಮ್ May 1st ವಿಲ್ ಸ್ಟಾರ್ಟ್ ಟು ಗಿವ್ ಟು ದಿ ಈವನ್ 18 ಇಂದ 45 ವರೆಗೂ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅದ್ರ ಸೆಕೆಂಡ್ ವೀಕ್ ತನಕ, May ಸೆಕೆಂಡ್ ವೀಕ್ ತನಕ ಯಾವ್ದು ಆಗ್ಲಿಲ್ಲ, ಅನುಕೂಲ ಆಗ್ಲಿಲ್ಲ. ಸೊ ಅಗೇನ್ ವಿ ರಿಕ್ವೆಸ್ಟೆಡ್. ನಾವು ಈಗ ಜೈಲ್ ಅಥಾರಿಟೀಸ್ ಅಲ್ಲಿ 750 ಜನ ಇದ್ದಾರೆ, ನಿಯರ್ಲಿ 650 ಜನಕ್ಕೆ ನಾವು ವ್ಯಾಕ್ಸಿನೇಷನ್ ಮಾಡಿದೀವಿ. ಇನ್ನು 100 ಜನಕ್ಕೆ ಮಾಡಿದಕ್ಕೆ ಅನೇಕ ಕಾರಣಗಳಿದೆ. ಆಸ್ ಯು ನೋ ಇಟ್, ಕೆಲವು ಹೆಣ್ಮಕ್ಳಿಗೆ ಕೊಡಕ್ ಬರೋದಿಲ್ಲ, ಕೆಲವರು ಬೇರೆ ಕಾಯಿಲೆ ಇರೋರಿಗೆ ಕೊಡಕ್ ಬರೋದಿಲ್ಲ, ಹಾರ್ಟ್ ಪೇಷಂಟ್ಸ್ ಅವ್ರಿಗೆ ಕೊಡಕ್ ಬರೋದಿಲ್ಲ. ಆ ರೀತಿಯ ಮತ್ತೆ ಇನ್ಯಾವುದಾದ್ರು ಅನಾನುಕೂಲತೆಯಿಂದ ಅವ್ರಿಗೆ ವ್ಯಾಕ್ಸಿನೇಷನ್ ಡ್ರೈವ್ ಮಾಡಿಲ್ಲ. ಈ ವ್ಯಾಕ್ಸಿನೇಷನ್ ಡ್ರೈವ್ ನ ಕೂಡ ನಾವು ನಮ್ಮ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ವತಿಯಿಂದ ತಗೊಂಡು ಅದ್ ಮಾಡ್ತಾ ಇದೀವಿ. ಜೈಲ್ ಅಥಾರಿಟೀಸ್ ಅಲ್ಲಿ ಆಗಿದೆ, ಪೊಲೀಸ್ ಅಫಿಷಿಯಲ್ಸ್ ಆಗಿದೆ. ಪೊಲೀಸ್ ಅಫಿಷಿಯಲ್ಸ್ಗೆ ಸೆಕೆಂಡ್ ರೌಂಡ್ ಕೂಡ ನಾವು ವ್ಯಾಕ್ಸಿನೇಷನ್ ಮಾಡಿದೀವಿ. ಅಂಗನವಾಡಿ ಕಾರ್ಯಕರ್ತರಲ್ಲಿ ಕೂಡ ನಾವು ಇದರಲ್ಲಿ ಗಮನ ಇಟ್ಕೊಂಡಿದೀವಿ. ಅಟ್ ದ ಸೇಮ್ ಟೈಮ್ ನಾವು ವಕೀಲರನ್ನ ಮಿತ್ರರನ್ನ ನೋಡಿದ್ವಿ. ಒಂದು ನಿಯರ್ಲಿ ನಮ್ಮ ಜಿಲ್ಲೆಯಲ್ಲಿ 20 ರಿಂದ 25 ಜನ ವಕೀಲರನ್ನ ನಾವು ಕಳ್ಕೊಂಡಿದೀವಿ. ಸೊ ಅದಕ್ಕೋಸ್ಕರ ನಾವು ವಕೀಲರ ಸಂಘಕ್ಕೆ ಒಂದು ನಾವು ವ್ಯಾಕ್ಸಿನೇಷನ್ ಡ್ರೈವ್ ಮಾಡಿ ಅಲ್ಲಿ ಕೂಡ ನಾವು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಮಾಡಿದೀವಿ. ನಮ್ಮ ಅನಿಸಿಕೆ ಏನು ಅಂದ್ರೆ, ನಾವು ವ್ಯಾಕ್ಸಿನೇಷನ್ ಕೊಟ್ಟರೆ ಸಾಕ, ಸೋಷಿಯಲ್ ಡಿಸ್ಟೆನ್ಸ್ ಮಾಡೋದ್ ಬೇಡವಾ, ಮಾಸ್ಕ್ ಹಾಕೊಳ್ಳೋದು ಬೇಡವಾ ಅನ್ನೋದೆಲ್ಲ ಒಂದು ಬರುತ್ತೆ. ಆಸ್ ಯು ನೋ ಆಲ್, ವ್ಯಾಕ್ಸಿನೇಷನ್ ತಗೊಂಡ ತಕ್ಷಣ ನನಗೆ ಕಾಯಿಲೆ ಬರುವುದಿಲ್ಲ ಅಥವಾ ಈ ಕೋವಿಡ್ ಅಟ್ಯಾಕ್ ಆಗಲ್ಲ, ಡೆವಲಪ್ ಆಗಲ್ಲ ಅಂತ ಏನಿಲ್ಲ. ಬಟ್ ಆದ್ರೆ ಅದ್ರ ಇಂಪ್ಯಾಕ್ಟ್ ಕಡಿಮೆ ಇರುತ್ತೆ.
ಸೊ ಆ ಒಂದು ಉದ್ದೇಶದಿಂದ ದಯವಿಟ್ಟು ಯಾರ್ಯಾರು 18 ಇಯರ್ಸ್ ಆಗಿದೆ, 18 ಇಯರ್ಸ್ಗಿನ ಮೇಲ್ಪಟ್ಟವರು ಅವರೆಲ್ಲ ಈ ಒಂದು ವ್ಯಾಕ್ಸಿನೇಷನ್ ನ ಪಡಿಬೇಕಂತೇಳಿ ನನ್ನ ರಿಕ್ವೆಸ್ಟ್. ಬರೀ ತಾವಷ್ಟೇ ಪಡೆದ್ರೆ ಸಾಲಲ್ಲ, ತಮಗೆ ಗೊತ್ತಿರೋ ಪರಿಚಯ ಇರೋ ಎಲ್ಲಾ ವ್ಯಕ್ತಿಗಳು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಮಾಡ್ಬೇಕು. ನಾವು ಈ ಟೈಮಲ್ಲೆಲ್ಲ ನಾವು ಈ ವ್ಯಾಕ್ಸಿನೇಷನ್ ಇದ್ರ ಬಗ್ಗೆ ಎಲ್ಲ ತಮ್ಮ ಹತ್ರ ಡಿಸ್ಕಸ್ ಮಾಡಿದೆ. ಜೈಲ್ ಅಥಾರಿಟೀಸ್ ಇಲ್ಲ ಅವ್ರನ್ನ ಬಿಡೋದು ಅದೆಲ್ಲ ಹೇಳಿದೆ. ಸರ್ ವಾಟ್ ಅಬೌಟ್ ಲಾ ಅಂತ ನಿಮ್ಗೆ ಅನ್ಸ್ಬೋದು. ಸರ್ ನಮ್ಗೆ ಲೀಗಲ್ ಇಂಟೆನ್ಸ್ ಇರುತ್ತೆ, ನಮ್ ರೈಟ್ಸ್ ವೈಲೇಟ್ ಆಗಿರುತ್ತೆ, ಅದಕ್ಕೆಲ್ಲ ಏನು ನಿಮ್ಮ ಕಾರ್ಯಕ್ರಮ ಅಂತ ನಿಮ್ಗೆ ಅನ್ಸ್ಬೋದು. ನಾವು ಒಂದು 2 ನಂಬರ್ನ ನಾವು ಹೆಲ್ಪ್ ಲೈನ್ ಆಗಿ ಯೂಸ್ ಮಾಡ್ತಾ ಇದೀವಿ. 2 ಮೊಬೈಲ್ ನಂಬರ್ನ ನಾವು ತಗೊಂಡು ಪರ್ಚೇಸ್ ಮಾಡಿ, ಆ 2 ನಂಬರ್ನ ಫ್ರಮ್ ಮಾರ್ನಿಂಗ್ 6 to ಈವ್ನಿಂಗ್ 10 ಒಬ್ರು, ಮಾರ್ನಿಂಗ್ 10 to ಈವ್ನಿಂಗ್ 6 ಒಬ್ರು, ಈವ್ನಿಂಗ್ 6 to ವೆರಿ ನೆಕ್ಸ್ಟ್ ಡೇ 10 o'clock ತನಕ ಒಬ್ರು ವಕೀಲರನ್ನ ನೇಮಕ ಮಾಡಿದೀವಿ. ಅವ್ರದ್ದು ಏನ್ ಕೆಲಸ ಅಂದ್ರೆ ಆ ನಂಬರ್ ನಾವು ಪೇಪರ್ ಎಲ್ಲ ಪಬ್ಲಿಷ್ ಮಾಡಿದೀವಿ. ಲಾಸ್ಟ್ 1.5 months ಪಬ್ಲಿಷ್ ಮಾಡಿದೀವಿ. ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ಗಿವನ್ ದಿ ನಂಬರ್ ಆಫ್ ದಿ ಸ್ಟೇಟ್ ಸರ್ವಿಸ್ ಅಥಾರಿಟಿ ಹೆಲ್ಪ್ ಲೈನ್ ಅಂತೇಳಿ. ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಲಿ 24/7 3 ಜನ ವಕೀಲರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ವಿ ಆಫನ್ ಗೆಟ್ ದಿ ಫೋನ್ ಕಾಲ್ಸ್, ಟೆಲಿಫೋನ್ ಕಾಲ್ಸ್, ನಮ್ಗೆ ಏನೇನ್ ತೊಂದರೆ ಆಗಿದೆ ಅಂತ. ವಿ ಆರ್ ಟೇಕಿಂಗ್ ಡೌನ್ ದೇರ್ ನೇಮ್ಸ್, ಅವ್ರ ಪ್ರಾಬ್ಲಮ್ ಏನು, ಅದೇ ರೀತಿ ಏನ್ ಸಮಸ್ಯೆ ಆಗಿದೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಹೇಳಿ ಓವರ್ ದಿ ಫೋನ್, ಓವರ್ ದಿ ಮೊಬೈಲ್ ವಿ ಆರ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್. ಸೊ ಈ ರೀತಿ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ನಾವು ಎಲ್ಲಾ ಕಡೆನೂ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಕ್ಲಿನಿಕ್ಸ್ ನ ನಾವು ಮೇಂಟೈನ್ ಮಾಡಿದ್ವಿ. ಕಾಲೇಜಲ್ಲಿ ಕೂಡ ಲೀಗಲ್ ಕ್ಲಿನಿಕ್ ಅಂತಿದೆ. ಪ್ಯಾಂಡಮಿಕ್ ಇಂದ ಯಾರು ಬರೋದಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಿಲ್ಲ ಅಂತ ಹೇಳಿ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ವಿ. ಈ ರೀತಿ ಅವಾಯ್ಡ್ ಮಾಡಿದಾಗ ನಮ್ಮ ಜೈಲಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ವಕೀಲರನ್ನ ಭೇಟಿ ಮಾಡಕ್ಕಾಗಲ್ಲ, ಅಪೀಲ್ ಮಾಡೋದಕ್ಕಾಗೋದಿಲ್ಲ, ಕನ್ವಿಕ್ಷನ್ ಅಂದ್ರೆ ಯಾಕೆಂದ್ರೆ ನಾವು ಇವಾಗ ಎಲ್ಲ ಆನ್ಲೈನ್, ನಾವು ಹೇಗೆ ನೀವು ಆನ್ಲೈನ್ ಅಲ್ಲಿ ಕ್ಲಾಸ್ ಎಲ್ಲ ಕೇಳ್ತಾ ಇದ್ದೀರಿ ಅದೇ ತರ ಆನ್ಲೈನ್ ಅಲ್ಲಿ ನಾವು ಮ್ಯಾಟರ್ಸ್ ನೆಲ್ಲ ಏರ್ ಮಾಡ್ತಾ ಇದೀವಿ. ಕೆಲವೆಲ್ಲ ಎವಿಡೆನ್ಸ್ ರೆಕಾರ್ಡ್ ಮಾಡ್ಕೊಳ್ತಿದ್ವಿ ಲಾಸ್ಟ್ ಟೈಮ್ ಎಲ್ಲ. ಸೊ ಈ ರೀತಿ ಮಾಡ್ಕೊಂಡಾಗ ರೈಪ್ ಅಪ್ ಆಗಿರೋ ಮ್ಯಾಟರ್ಸ್ ಎಲ್ಲ ವಿ ಆರ್ ಗಿವಿಂಗ್ ಕನ್ವಿಕ್ಷನ್ ಇದ್ರೆ ಕನ್ವಿಕ್ಷನ್ ಕೊಡ್ತಾರಲ್ಲ ಮಾಡ್ತಾರೆ ಜಡ್ಜಸ್. ಸೊ ಅದ್ರ ಮೇಲೆ ಅಪೀಲ್ ಮಾಡ್ಬೇಕಾರೆ ಅದನ್ನ ಸ್ಟೇ ಮಾಡಿಸ್ಕೋಬೇಕಾರೆ ಹೀಗೆ ಸರ್ ಅದೊಂದು ಪರಿಸ್ಥಿತಿ ಬಂತು. ಈ ಮುಲಾಖಾತ್ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿದ್ವಿ. ಈ ಮುಲಾಖಾತ್ ಅಂತ ಅದು ಜೈಲಲ್ಲಿ ಒಂದು ಮೊಬೈಲ್ ನಂಬರ್ನ ಕೊಟ್ಟು, ಆ ಮೊಬೈಲ್ ನಂಬರು ವಿತ್ ವಾಟ್ಸಪ್ ಇದೆ, ವಾಟ್ಸಪ್ ಕಾಲ್ ಇದೆ. ಅವ್ರಿಗೆ ಏನೋ ಆ ತರ ಸಮಸ್ಯೆ ಬಂದ್ರೆ ದೇ ವಿಲ್ ಗಿವ್ ಥ್ರೂ ವಾಟ್ಸಪ್ ಕಾಲ್ ಮಾಡ್ತಾರೆ ನಮ್ಗೆ, ಸರ್ ಈ ತರ ಪರಿಸ್ಥಿತಿ ಇದೆ ಹಿಂಗಿದೆ ಅಂತೇಳಿ. ನಾವು ಆ ವಾಟ್ಸಪ್ ಕಾಲ್ ನ ರೆಕಾರ್ಡ್ ಮಾಡಿಕೊಂಡು ಸಂಬಂಧಪಟ್ಟ ಅಡ್ವೊಕೇಟ್ಸ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟು ಅಪೀಲ್ ಮಾಡೋದಕ್ಕೆ ಕೂಡ ನಾವು ವ್ಯವಸ್ಥೆನ ಮಾಡಿಕೊಡ್ತಾರೆ. ಈ ರೀತಿ ಅನೇಕ ಕಾರ್ಯಕ್ರಮ ಮಾಡ್ತಾ ಇದೀವಿ. ಲಾಸ್ಟ್ 1 month ಇಂದ ವಿ ಹ್ಯಾವ್ ರಿಸೀವ್ ನಿಯರ್ಲಿ 48 to 50 ಕಾಲ್ಸ್ ನನಗೆ, ಪ್ಲಸ್ ನಮ್ಮ ಇನ್ನೊಬ್ರು ಕೊಲ್ಲಿಗೆ ಇದ್ದಾರೆ ಅವ್ರಿಗೊಂದು ನಿಯರ್ಲಿ ಒಂದು 60 to 65 ಕಾಲ್ಸ್ ಬಂದಿದೆ. ವಿ ಆರ್ ಅಟೆಂಡಿಂಗ್ ಇಟ್. ಅದ್ರಲ್ಲಿ ಕೆಲವೆಲ್ಲ ಸೀರಿಯಸ್ ಆಗಿರುತ್ತೆ, ಅಂತ ಮ್ಯಾಟರ್ಸ್ ನೆಲ್ಲ ನಾವು ಅಟೆಂಡ್ ಮಾಡಿ ಅವ್ರು ಏನೇನ್ ವ್ಯವಸ್ಥೆ ಮಾಡಬೇಕು ಕಾನೂನಲ್ಲಿ ಅದನ್ನೆಲ್ಲ ನಾವು ಮಾಡ್ಕೊಡ್ತಾ ಇದೀವಿ. ದಿಸ್ ಆಲ್ ಬೀನ್ ಡನ್ ಥ್ರೂ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ. ಈಗ ತಾಲೂಕ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಒಬ್ರು ನನಗೆ ಫೋನ್ ಮಾಡಿದ್ರು, ಒಂದು ತಾಲೂಕಿಂದ, ರಿಮೋಟ್ ತಾಲೂಕು ಅತಿನಿಲಿರೋ ಪ್ಲೇಸ್ ಅಲ್ಲಿ. ಸರ್ ನಾನು ಲೋನ್ ತಗೊಂಡಿದ್ದೀನಿ, ಮನೆಗೆ ಲೋನ್ ತಗೊಂಡಿದ್ದೀನಿ, ಮನೆಗೆ ಲೋನ್ ಕಟ್ಟಕ್ ಆಗ್ತಾ ಇಲ್ಲ, ಬಟ್ ಆದ್ರೆ ನಾನು ಅವ್ರಿಗೆ ಲೋನ್ ಕಟ್ತೀನಿ, ನಾನು ಹೈಪೋಥಿಕೇಟ್ ಮಾಡಿದೀನಿ, ಬಿಲ್ಡಿಂಗ್ ನ ಮಾರ್ಟ್ಗೇಜ್ ಮಾಡಿದೀನಿ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಥ್ರೂ ಪ್ರೋಸೆಸ್ ಆಫ್ ಲಾ ದೇ ಆರ್ ಹರಾಸಿಂಗ್ ಮೀ. ಡೈಲಿ ಬಂದು ಮನೆ ಹತ್ರ ನಮ್ಗೆ ಲೋನ್ ಕೊಡಿ, ಹತ್ ಕಟ್ಟಿ ಅಂತೆಲ್ಲ ಮಾಡ್ತೀರ ಅಂತ. ಇಮಿಡಿಯೇಟ್ಲಿ ಆಸ್ ದಿ ಕನ್ಸರ್ನ್ ಪೊಲೀಸ್ ಟು ಲಾರ್ಜ್ ಎ ಫಸ್ಟ್ ಇನ್ಫಾರ್ಮೇಶನ್ ಅಗೇನ್ಸ್ಟ್ ದಿ ಬ್ಯಾಂಕ್. ದೆನ್ ಐ ಕಾಲ್ ದಿ ಬ್ಯಾಂಕ್ ಮ್ಯಾನೇಜರ್. ಫಸ್ಟ್ ಲಾಡ್ಜ್ ಮಾಡಿ, ದೆನ್ ಐ ಕಾಲ್ಡ್ ಎ ಬ್ಯಾಂಕ್ ಮ್ಯಾನೇಜರ್. ನೋಡಪ್ಪ ನಿಮ್ ಮೇಲೆ ಒಂದು ಲಾಡ್ಜ್ ಆಗಿದೆ, ಫಸ್ಟ್ ಇನ್ಫಾರ್ಮೇಶನ್ ಅಥವಾ ನಾವು ಕಾಮನ್ ಪಾರ್ಲೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಕಂಪ್ಲೇಂಟ್ ಅಂತ, ಆ ಕಂಪ್ಲೇಂಟ್ ಅಂತ ಲಾಡ್ಜ್ ಆಗಿದೆ. ವೈ ಡೋಂಟ್ ಯು ಹಿಟ್ ಇದು ಲಾ ಬಗ್ಗೆ ನೀನ್ ಯಾಕೆ ಗಮನ ಹರಿಸಬಾರ್ದು? ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್. ಮನೆ ಹತ್ರ ಹೋಗಿ ಗಲಾಟೆ ಮಾಡೋದು, ಗುಂಡಗಳನ್ನ ಕಳಿಸಿ ಎಲ್ಲ ಮಾಡೋದೆಲ್ಲ ತಪ್ಪಾಗುತ್ತೆ. ಸೊ ಪ್ಲೀಸ್ ಡೋಂಟ್ ಡೂ ಇಟ್ ಅಂತ ಹೇಳಿ ರಿಕ್ವೆಸ್ಟೆಡ್ ಇಟ್. ದೆನ್ ಈ ಸೆಡ್ ಎಸ್. ಆಮೇಲೆ ನಾನು ಹೇಳಿದೆ, ನೋಡಪ್ಪ ನೀನ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇಮಿಡಿಯೇಟ್ಲಿ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀವಿ ನಾವು, ದೇ ವಿಲ್ ಕಮ್ ಅಂಡ್ ದೇ ವಿಲ್ ಅರೆಸ್ಟ್ ಯು. ನಾವಂತೂ ಬೇಲ್ ಇರಲ್ಲ ಕೊಡೋದಿಲ್ಲ, ಇಂಥ ಸಂದರ್ಭದಲ್ಲಿ ನೀವು ಮಾಡೋದಲ್ಲ ತಪ್ಪಲ್ವಾ? ಬಿಕಾಸ್ ನಮ್ಗೇನೋ ಕಾನೂನು ಏನಿದೆ, ನಾವು ಮಾರ್ಟ್ಗೇಜ್ ಮಾಡಿದ್ರಿಂದ ಅಕಸ್ಮಾತ್ ಮಾರ್ಟ್ಗೇಜ್ ಅಮೌಂಟ್ ಕಟ್ಟಿಲ್ಲ ಅಂದ್ರೆ ಓಕೆ ಫೋರ್ಕ್ಲೋಜರ್ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ಲೋನ್ ತುಂಬಲಿಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ಹೋಗಿ ಬ್ಯಾಂಕ್ ಅವ್ರು ಬಂದು ಕೇಸ್ ಹಾಕಿ ಕೋರ್ಟಲ್ಲಿ ಏನ್ ತೀರ್ಮಾನ ಅಂತ ಆ ರೀತಿ ಮಾಡಿ. ಇನ್ಸ್ಟೆಡ್ ಆಫ್ ದಟ್ ಥಿಂಗ್ ಕ್ಯಾನ್ ಯು ಸೆಂಡ್ ಗುಂಡಾಸ್ ಟು ದಿ ಯಾರು ಲೋನ್ ತಗೊಂಡಿರ್ತಾರಲ್ಲ ಅವ್ರ ಮನೆ ಮುಂದೆಲ್ಲ ಗಲಾಟೆ ಮಾಡೋದು ಏನ್ ನ್ಯಾಯ ಅಂತಲ್ಲ ಇದು ಮಾಡ್ತಾರೆ. ಈ ಸೈಡ್ ಎಸ್ ವಿಲ್ ನಾಟ್ ಡೂ ಇಟ್ ಅಂತ ಹೇಳಿ ಆ ರೀತಿ ಒಂದು ವ್ಯವಸ್ಥೆ ಆಗಿದೆ. ಅನೇಕ ಬಾರಿ ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ನಮ್ಗೆ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಈ ಚಿಕ್ಕ ಮಕ್ಕಳು ಹೆಣ್ಮಕ್ಳಿಗೆ ಮದುವೆ ಮಾಡೋ ಒಂದು ನಮ್ಮ ಸಂಪ್ರದಾಯ ಇನ್ನ ಅಳಿಸಿಲ್ಲ. ಅವ್ರಿಗೆ ಆರೋಗ್ಯ ದೃಷ್ಟಿ ಅಥವಾ ಬೇರೆ ಇನ್ಯಾವುದೋ ದೃಷ್ಟಿ ನೋಡ್ತಾ ಇಲ್ಲ, ನನ್ನ ಮಗಳು ಜೀವನ
ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಯಾಕೆ ಈ ರೀತಿ ಆಗುತ್ತೆ ಅಂದ್ರೆ ವೈ ನಾವು ಒಂದ್ಸಲ ಗಮನ ಹರಿಸ್ಬೇಕು. ಯಾಕೆ ಈ ಚಿಕ್ಕ ಮಕ್ಳಿಗೆ ಬಾಲ್ಯ ವಿವಾಹ ಮಾಡ್ತಾರೆ ಅಂದ್ರೆ, ನಾವು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಈಗಿನ ಪರಿಸ್ಥಿತಿಲಿ ತಾವೇ ನೋಡಿರ್ತೀರಿ, ಕಾಲೇಜ್ ಮುಂದೆಲ್ಲ ನಿಂತ್ಕೊಂಡು ಏನೋ ಮಾತಾಡ್ತಾ ಇರ್ತಾರೆ, ಏನೋ ಅವ್ಯವಹಾರ ಮಾಡ್ಕೊಳ್ತಾ ಇರ್ತಾರೆ. ತಂದೆ ತಾಯಿಗೆ ಅದು ಸರಿ ತೂಗದೆ ಇರ್ಬೋದು ಒಂದು, ಪ್ಲಸ್ ಅವರ ಮರ್ಯಾದೆ ಪ್ರಶ್ನೆ ಒಂದಿರುತ್ತೆ ಎರಡು, ಅಥವಾ ತಪ್ಪು ನಿರ್ಧಾರ ತಗೋಬಹುದು ನನ್ನ ಮಕ್ಳು ಅನ್ನೋದೊಂದು ಅವ್ರಿಗೆ ಭಯ ಕೂಡ ಇರುತ್ತೆ. ಈ ರೀತಿ ಭಯದಿಂದ ಏನ್ ಮಾಡ್ತಾರೆ, ಫಸ್ಟ್ ಮದುವೆ ಮಾಡಿ ಕಳ್ಸಿಬಿಟ್ರೆ ಸಾಕಪ್ಪ ಅಂತ ಹೇಳಿ ಮದುವೆ ಮಾಡಿಬಿಡ್ತಾರೆ. ತಾವೆಲ್ಲ ಮೊನ್ನೆ ಒಂದು ಲಾಸ್ಟ್ ವೀಕ್ ಒಂದು ನೋಡಿದೀನಿ ಅನ್ಸುತ್ತೆ, ಈ ಆನ್ಲೈನ್ ಮದುವೆಗಳ ಕತೆ ಹಿಂಗಾಗಿದೆ ಅಂದ್ರೆ, ಪಾಪ ಯಾರೋ ಒಬ್ರು ಒಪ್ಕೊಳ್ತಾರೆ, ಯಾರೋ ಮದುವೆ ಮಾಡ್ತಾರೆ, ಇವ ನನ್ನ ಮಗ್ಳನ್ನ ಒಳ್ಳೆ ಮನೆ ಕುಟುಂಬಕ್ಕೆ ಸೇರಿಸೋದಲ್ಲ ಅಂತ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಅವ್ನಿಗೆ 2ನೇದೋ 3ನೇದೋ ಮದುವೆ ಆಗಿದೆ, ಇದು 4ನೇ ಮದುವೆ ಅಂತ. ಸೊ ಇಮಿಡಿಯೇಟ್ ಆಗಿ ಅವರು ಪೇರೆಂಟ್ಸ್ ಎಲ್ಲ ಕಂಪ್ಲೇಂಟ್ ಎಲ್ಲ ತಗೊಂಡು ಇದನ್ನೆಲ್ಲ ಮಾಡಿ ಬೆಂಗಳೂರಲ್ಲಿ ಅದನ್ನ ವಾಪಸ್ ಕಳಿಸಿ ರಾಮನಗರ ಜಿಲ್ಲೆಯಲ್ಲಿ ತರ್ಗಾ ಆ ಹೆಣ್ಮಗುನ ಅವ್ರ ಮನೆಗೆ ಕಳಿಸಿದ್ದಾಯ್ತು. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಕೆಲಸ ಮಾಡ್ತಾ ಇದೀವಿ. ಅಂದ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಯು ಕ್ಯಾನ್ ಆಲ್ಸೋ ಟೇಕ್ ಅವರ್ ಹೆಲ್ಪ್ ಲೈನ್ ನಂಬರ್ಸ್. ಆ ಹೆಲ್ಪ್ ಲೈನ್ ನಂಬರ್ಸ್ ತಗೊಂಡು ನೀವು ಕೂಡ ಫೋನ್ ಮಾಡ್ಬೋದು. ಬರೀ ನೀವು ಎಷ್ಟೇ ತಗೊಂಡು ಈ ಮಾಹಿತಿನ ನೀವು ಇದ್ರೆ ಸಾಲಲ್ಲ ಅಂತ ನನ್ನ ರಿಕ್ವೆಸ್ಟ್. ನೀವು ಅಲ್ಲಿರೋ ಸುತ್ತಮುತ್ತ ಜನಕ್ಕೆ ಏನನ್ನ ವ್ಯವಸ್ಥೆ ಮಾಡ್ಬೋದು, ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ, ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಏನ್ ಕೆಲಸ ಮಾಡ್ತಾರೆ ಅಂತ ನೀವು ಕೂಡ ಸಹಾಯ ಮಾಡೋದು. ಯು ಆರ್ ಆಲ್ಸೋ ಬಿಕಮ್ ಎ ವೆರಿ ಗುಡ್ PLVs ಆಗ್ತೀರಿ, ಮುಂದೆ ಒಳ್ಳೆ ವಕೀಲರು ಆಗ್ತೀರಿ. ವಕೀಲರಿಗೆ ಏನು ಅಂದ್ರೆ ಚೆನ್ನಾಗಿ ಮಾತಾಡೋದು ಕಲ್ತಿರ್ಬೇಕು, ಖುಷಿಯಾಗಿರ್ಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡೋ ಒಂದು ನೇತಾಜಿ ಗುಣ ಇರಬೇಕು. ಲೈಕ್ ಅವರ್ ಡಾಕ್ಟರ್ ಜೈಸಿಂಗ್ ಅವರು ಇಸ್ ಎ ವೆರಿ ಗುಡ್ ವರೈಟರ್. ಇಂಥ ಸಂದರ್ಭದಲ್ಲೂ ಕೂಡ ಕಾಲೇಜ್ ನಡೆಸಿ ಅವರು ಕ್ಲಾಸಸ್ ನ ಕಂಡಕ್ಟ್ ಮಾಡಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್. ಈ ರೀತಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮಿಂದ ಇನ್ನೊಂದಷ್ಟು ಕೆಲಸಗಳು ಆಗ್ಲಿ ಅನ್ನೋದು ಒಂದು ನಿರೀಕ್ಷೆ. ತಮ್ಮಿಂದ ಏನಾದ್ರೂ ವ್ಯವಸ್ಥೆ ಆಗ್ಬೇಕು ಅಥವಾ ಈ ರೀತಿ ಅನುಕೂಲ ಆದ್ರೆ ಹಿಂಗಾಗುತ್ತೆ ಅಂತ ಏನಾದ್ರು ಸಜೆಷನ್ ಕೊಟ್ರೆ ಡೆಫಿನೆಟ್ಲಿ ಐ ಟೇಕ್ ಇಟ್ ಟು ದಿ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ. ಆಮೇಲೆ ನಮ್ದು DC SP ಮತ್ತೆ ನಮ್ದೆಲ್ಲ ಒಂದು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟ್ ಕಮಿಟಿ ಅಂತ ಮಾಡ್ಕೊಂಡಿದೀವಿ. ಆ ಕಮಿಟಿಲಿ ನಾವು ಹೆಲ್ಪ್ ಮಾಡ್ತಾ ಇದೀವಿ. ಇದಿಷ್ಟು. ಒಂದೊಂದ್ಸಲ ನಮ್ಗೆ ಕಾಲ್ ಬರುತ್ತೆ ಕೋವಿಡ್ ವಿಚಾರವಾಗಿ, ಲೀಗಲ್ ಬಿಟ್ಟು ಕೋವಿಡ್ ವಿಚಾರವಾಗೂ ಬರುತ್ತೆ. ನಮ್ಗೆ ಫೋನ್ ಮಾಡ್ತಾರೆ, ಸರ್ ನಮ್ಗೆ ಬೆಡ್ ಸಿಗ್ತಾ ಇಲ್ಲ, ನಮ್ಗೆ ಆಕ್ಸಿಜನ್ ಬೆಡ್ ಬೇಕಾಗಿದೆ ಇದು ಅಂತ. ನಾವು ವಾರಿಯರ್ಸ್ ಮತ್ತೆ ವಾರ್ ರೂಮ್ ಅಲ್ಲಿ ಒಂದು ಮೆಸೇಜ್ ಇಟ್ಕೊಂಡ್ವಿ, ಅವ್ರು ನಮ್ಗೆ ಇಷ್ಟು ಬೆಡ್ ಖಾಲಿದೆ ಅಂತ ಹೇಳಿ ಎವ್ರಿ ಡೇ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನಾನು ತಮ್ಗೆ ಹೇಳ್ದಂಗೆ ಅಡಿಷನಲ್ ಡಿಸೀಸ್ ನೋಡಲ್ ಆಫೀಸರ್ ಅವರಿಂದ ನಾವು ಒಂದು ಗ್ರೂಪ್ ಮಾಡ್ಕೊಂಡು, ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು ಎವ್ರಿ ಡೇ ವಿ ಆರ್ ಸೀಯಿಂಗ್ ಇಟ್, ಯಾರಿಗೆ ಏನೇನು ಅನಾನುಕೂಲ ಆಗ್ತದೆ, ಏನೇನು ತೊಂದರೆ ಆಗ್ತದೆ. ಇಫ್ ದೇ ಗಿವ್ ಅ ಕಾಲ್, ಇಮಿಡಿಯೇಟ್ ಆಗಿ ನಾವು DHO ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಬಿಮ್ಸ್ ಅಲ್ಲಿ ಏನಾದ್ರು ಇದೆಯಾ, ಕಾಲ್ ಇದೆಯಾ, ಅಥವಾ KLE ಹಾಸ್ಪಿಟಲ್ ಇದೆಯಾ, ಅಥವಾ ಬೇರೆ ಇನ್ಯಾವುದೋ ನರ್ಸಿಂಗ್ ಹೋಮ್ ಅಲ್ಲಿ ಕಾಲ್ ಇದೆಯಾ, ತುಂಬಾ ಅರ್ಜೆನ್ಸಿ ಇದ್ರೆ, ಎಮರ್ಜೆನ್ಸಿ ಇದೆ. ಆಮೇಲೆ ಈ ನಮ್ಮ ಒಂದು ಗ್ರೂಪ್ ಅಲ್ಲಿ, ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾವು ಏನು ಒಂದು ಒಳ್ಳೇದು ಮಾಡಿದೀವಿ ಅಂದ್ರೆ, ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ DHO ಪ್ಲಸ್ ಅಲ್ಲಿ ಫಿಸಿಷಿಯನ್ ಒಬ್ರು ಇದ್ದಾರೆ, ಅವ್ರನ್ನ ನಾವು ನೇಮಕ ಮಾಡ್ಕೊಂಡಿದ್ವಿ. ಸರ್ಜನ್ ಒಬ್ರನ್ನ ಇದರಲ್ಲಿ ಹ್ಯಾಡ್ ಮಾಡ್ಕೊಂಡಿದ್ವಿ. ಅದೇ ತರ KLE ಹಾಸ್ಪಿಟಲ್ ಒಬ್ರು ಒಂದಿಬ್ರು ಡಾಕ್ಟರ್ ಮಾಡ್ಕೊಂಡಿದ್ವಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವ್ರು ಏನ್ ಕೇಳ್ತಾರೆ ಅಂದ್ರೆ RT-PCR ಮಾಡ್ಸಿದೀರಾ ಅಂತ ಕೇಳ್ತಾರೆ. ಎಸ್ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಪ್ರಶ್ನೆ ವೆದರ್ ಇಟ್ ಈಸ್ ಅ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಕೇಳ್ತಾರೆ. ಪಾಸಿಟಿವ್ ಅಂತಂದ್ರೆ ನೀವು ಯಾವತ್ತಿಂದ ತಗೊಂತಾ ಇದೀರಾ ಔಷಧಿ ಅಂತ ಕೇಳ್ತಾರೆ. ಔಷಧಿ ಮೆಡಿಸಿನ್ಸ್ ಎಲ್ಲ ನಾವು ವಾಟ್ಸ್ಆಪ್ ಮುಖಾಂತರನೇ ಅವ್ರಿಗೆ ಮಾಡ್ತಾ ಇದೀವಿ, ಅವ್ರಿಗೆ ಮೆಸೇಜ್ ಕಳಿಸ್ತಾ ಇದೀವಿ. ಥ್ರೂ ದಟ್ ಥಿಂಗ್ ದೇ ಆರ್ ಪ್ರಿಸ್ಕ್ರಿಪ್ಷನ್ ನ ಕಳಿಸ್ತಾ ಇದೀವಿ, ಅವ್ರು ಮೆಡಿಸಿನ್ಸ್ ನ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಮೆಡಿಸಿನ್ ತಗೊಳಕ್ ಸ್ಟಾರ್ಟ್ ಆದ್ಮೇಲೆ RT-PCR ರಿಸಲ್ಟ್ 2-3 ದಿನ ಆಗ್ತದೆ, ತಮಗೆ ಗೊತ್ತಿರಂಗೆ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಆ 2-3 ದಿನದಲ್ಲಿ ಅವ್ರಿಗೆ ಜಾಸ್ತಿ ಆಗೋದು, ತೊಂದರೆ ಆದಾಗ ಇಮಿಡಿಯೇಟ್ಲಿ ದೇ ಗಿವ್ ಅ ಕಾಲ್. ಅಲ್ಲಿರೋ ನಮ್ಮ ಡಾಕ್ಟರ್ ಏನ್ ಮಾಡ್ತಾರೆ, ಅವ್ರು ನೋಡ್ತಾರೆ ಏನ್ ಅವ್ರಿಗೆ HRCTR ರಿಪೋರ್ಟ್ ಬೇಕಾಗ್ತಾ, ಬ್ಲಡ್ ವೆರಿಫಿಕೇಶನ್ ಬ್ಲಡ್ ಇದು ಪ್ರೋಗ್ರಾಮ್ಸ್ ಎಲ್ಲ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅದನ್ನೆಲ್ಲ ಚೆಕ್ ಮಾಡಿ, ಇಲ್ಲ ಇವ್ರಿಗೆ ಅವಶ್ಯಕತೆ ಇದೆ, ಬ್ಲಡ್ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿದೆ, ಆ ರೀತಿ ಎಲ್ಲ ಇದೆ ಅಂತ ಅನಿಸಿದಾಗ ಇಮಿಡಿಯೇಟ್ಲಿ ದೇ ಲಾಸ್ಟ್ ಟು ಶಿಫ್ಟ್ ದಿ ಹಾಸ್ಪಿಟಲ್. ಒಂದು 15 ದಿನ ನಮಗೂ ಕಷ್ಟ ಆಗಿತ್ತು, ಏನಂದ್ರೆ ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಮಾಡಿಸೋದು ಅದೆಲ್ಲ ಕಷ್ಟ ಆಗಿತ್ತು. ಬಟ್ ಪಂಡಮಿಕ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಐ ಹೋಪ್ ಅಂಡ್ ಐ ವಿಶ್ ಇನ್ನ ಕಡಿಮೆ ಆಗಲಿ ಅಂತ ನಾನು ಆಸೆ ಪಡ್ತೀನಿ. ಸೊ ಈಗ ಒಂದ್ ಸ್ವಲ್ಪ ನಾರ್ಮಲ್ಸ್ ಇದೆ, ಈಗಲೂ ಕೂಡ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ನಾಟ್ ಓನ್ಲಿ ಫಾರ್ ಜುಡಿಷಿಯಲ್ ಆಫೀಸರ್ಸ್, ಈವನ್ ಫಾರ್ ದಿ P1s, ನಮ್ಮ ಕೋರ್ಟ್ ಸ್ಟಾಫ್ಸ್ಗಳಿಗೆ ಅನಾನುಕೂಲ ಆಗಿದೆ. ಬೇರೆ ಇತರ ಜನಗಳು ಪಾಪ ಫೋನ್ ಮಾಡ್ತಾರೆ, ಲೀಗಲ್ ಕ್ಲಿನಿಕ್ ನಾ ಏನೋ ಒಂದು ಹೆಲ್ಪ್ ಲೈನ್ ಕೊಟ್ಟಿದ್ದೀವಿ ಅದಕ್ಕೆ ಫೋನ್ ಮಾಡ್ತಾರೆ. ಅನ್ಫಾರ್ಚುನೇಟ್ ಏನಾಗಿದೆ ಅಂದ್ರೆ, 1-2-3 ನಮಗೂ ಬೇಜಾರಾಗಿದೆ. ಏನಂದ್ರೆ ನಾವು ಕೊಡ್ಸಿ ಅಲ್ಲಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡೋಷ್ಟೊತ್ತಿಗೆ ದೇ ಲಾಸ್ಟ್ ದೇರ್ ಲೈಫ್ಸ್. ಸೊ ಆ ತರ ಪರಿಸ್ಥಿತಿನೂ ಆಗಿದೆ, ನಮಗೂ ನೋವಾಗುತ್ತೆ. ಆಮೇಲೆ ಈ ರೀತಿದು, ಆಮೇಲೆ ಇವಾಗ ನಾವು ಒಂದು ಡಿಸ್ಟ್ರಿಕ್ಟ್ ಆಫೀಸರ್ಸ್ ಮತ್ತೆ DC ನ ಗ್ರೂಪ್ ಅಲ್ಲಿ ಮಾಡಿದಾಗ ಅವ್ರು ಹೇಳಿದ್ವಿ, ಯಾರಾದ್ರೂ ಒಬ್ರು ಸತ್ತೋದ್ರೆ ಬಾಡಿನ ಶಿಫ್ಟ್ ಮಾಡೋದಕ್ಕೆ ಮತ್ತೆ ಇದಕ್ಕೆಲ್ಲ PP ಕಿಟ್ ಇಂದೆಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ.
ಇನ್ ಒನ್ ಆಫ್ ದಿ ಇನ್ಸಿಡೆಂಟ್ ಅವ್ರು ಶಿವಸೇನೆ ಅವರು ನಮ್ಗೆ ಒಂದು ಹೆಲ್ಪ್ ಮಾಡಿದ್ರು. ಏನಂದ್ರೆ ಸರ್ ನಾವೇ ಬಾಡಿನ ತಗೊಂಡು ಹೋಗ್ತೀವಿ, ಓನ್ಲಿ PPE ಕಿಟ್ ಕೊಟ್ರೆ ಸಾಕು, ಈವನ್ ಆಂಬ್ಯುಲೆನ್ಸ್ ನಮ್ದೆ, ಆ ರೀತಿ ಎಲ್ಲ ಸಹಾಯ ಮಾಡ್ತಿದ್ದಾರೆ. ಇದು ನಾವು ಮಾಡಿದ್ವಿ, ನೀವು ಮಾಡಿದ್ವಿ, ಅವ್ರು ಮಾಡಿದ್ರು ಅನ್ನೋದಕ್ಕಿಂತ ವಿ ಆರ್ ಆಲ್ ಡೂಯಿಂಗ್ ಇಟ್ ಇನ್ ಯೂನಿಟಿ ಆಗಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದೀವಿ. ನಮ್ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ನಮ್ ಕೈಲಿ ಏನೇನು ಸರ್ವಿಸ್ ಮಾಡಕ್ಕಾಗುತ್ತೆ, ನಾವು ಈವನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನೇನು ಸಹಾಯ ಮಾಡೋದು, ಈ ರೀತಿ ಎಲ್ಲ ಒಂದು ಇದನ್ನ ಹೆಲ್ಪ್ ತಗೊಂಡು ನಾವು ಏನು ಕೋಆರ್ಡಿನೇಟ್ ಕೆಲಸ ಮಾಡ್ತೀವಿ ಇಷ್ಟು ಮಾಡ್ತಾ ಇದೀವಿ. ಐ ಥಿಂಕ್ ನನ್ಗೆ ಗೊತ್ತಿರೋ ಮಾಹಿತಿನ ತಮ್ಮ ಮುಂದೆ ಇಟ್ಟಿದ್ದೀನಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಪೀಪಲ್ ಫಾರ್ ಗಿವಿಂಗ್ ಅನ್ ಆಪರ್ಚುನಿಟಿ ಟು ಶೇರ್ ಮೈ ಲಿಟ್ಲ್ ಬಿಟ್ ಇದು ಎಕ್ಸ್ಪೀರಿಯನ್ಸ್. ಏನಾದ್ರು ಡೌಟು ಅಥವಾ ಏನಾದ್ರು ಇದ್ದು ಏನಾದ್ರೆ ಯು ಕ್ಯಾನ್ ಆಸ್ಕ್ ಮೀ. ನನಗೆ ಗೊತ್ತಿರೋದು ನಾನು ಐ ಜಸ್ಟ್ ಶೇರ್ ವಿತ್ ಯು. ಸರ್, ಇದು ತುಂಬಾ ಸಂತೋಷ ಸರ್. ಆಕ್ಚುಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ನಾವು ನೋಡಿದಂಗೆ ಬಹಳ ಅತ್ಯುತ್ತಮವಾಗಿ ಕೋವಿಡ್ ಸಂದರ್ಭದಲ್ಲಿ ಕೆಲಸ ನಿರ್ವಹಿಸಿದೆ. ನಾನು ತಮ್ಮ ಗಮನಕ್ಕೆ ತರೋದಿತ್ತಂದ್ರೆ, ತಾವೀಗ ತಾನೇ ಹೇಳಿದ್ರಿ, ಈ ಡೆಡ್ ಬಾಡೀಸ್ ನ ಒಯ್ದು ಫಿಲ್ಟರ್ಗೆಲ್ಲ ನಾವು ನಮ್ಮ ರೋಟರಿ ಕಡೆಯಿಂದ ಇಲ್ಲಿ ಒಂದು ಬಜರಂಗ್ ದಳವರೆಗೆ ನಾವು ಒಂದು ಆಂಬುಲೆನ್ಸ್ ಕೊಟ್ಟಿದ್ದೇವೆ ಸರ್. ಸುಮಾರು RSS ಹುಡುಗರು ನಿನ್ನಿನ ತನಕ ಸುಮಾರು 61 ಡೆಡ್ ಬಾಡಿಗಳನ್ನ ಅವರು ದೇ ಹ್ಯಾವ್ ಟೇಕನ್ ಕೇರ್. ಅಂಡ್ ಅವ್ರು ಏನು ಸಾಂಪ್ರದಾಯಿಕವಾಗಿ ಮತ್ತು ಅವರವರ ಒಂದು ಸಂಪ್ರದಾಯ ಮತ್ತು ಅವರ ಒಂದು ಧರ್ಮಕ್ಕೆ ಅನುಗುಣವಾಗಿ ಯಾವುದೇ ಚ್ಯುತಿ ಬರದಂತೆ ಈ ಅಂತ್ಯಕ್ರಿಯೆ ಕಾರ್ಯಕ್ರಮ ಕೂಡ ಆಗಿದ್ದಾವೆ. ಆಮೇಲೆ ನಿಜ ತಾವು ಹೇಳ್ದಂಗೆ ಈ ಮೊದಲನೇ ಅಲೆಯಿಂದ ಈ ಎರಡನೇ ಅಲೆಗೆ ಒಂದು ವ್ಯತ್ಯಾಸ ಏನಂದ್ರೆ, ಇಲ್ಲಿ ಸ್ವಲ್ಪ ಮಾರ್ಟಾಲಿಟಿ ರೇಟ್ ಬಹಳ ಆಗ್ತಾ ಇದೆ. ಆಮೇಲೆ ಬಹಳ ಬೇಗ ಈ ಕರೋನಾಗೆ ಜನರು ತುತ್ತಾಗ್ತಾ ಇದ್ದಾರೆ. ಸೊ ಮೊದಲನೇ ಅಲೆ ಬಂದಾಗೂ ತಮ್ಮ ಜೊತೆ ನಾ ಕೈ ಜೋಡಿಸಿದ್ವಿ. ತಮ್ಗೆ ನೆನಪಿರ್ಬೇಕು, ತಮ್ಮ ಕೋರ್ಟಲ್ಲಿ ಎಲ್ಲ ಬಂದು ವಕೀಲರಿಗೆ ನಾವು ಮಾಸ್ಕ್ಗಳು ಕೊಟ್ಟಿದ್ದು, ಆ ಕೋರ್ಟ್ ಸ್ಟಾಫ್ಗೆ ನಾನು ರೋಟರಿ ಕ್ಲಬ್ ಕಡೆಯಿಂದ ಮಾಸ್ಕ್ಗಳು ಕೊಟ್ಟಿದ್ದು, ಸ್ಯಾನಿಟೈಸರ್ಸ್ ಕೊಟ್ಟಿದ್ದು. ಈವನ್ ಬೆಳಗಾವಿಯಲ್ಲಿರೋ ಎಲ್ಲಾ ಪೊಲೀಸ್ ಸ್ಟೇಷನ್ಸ್ಗೆ ನಾವು ಸ್ಯಾನಿಟೈಸರ್ಸ್ ಆಮೇಲೆ ಮಾಸ್ಕ್ಗಳನ್ನ ಒಂದು 10,000 ಮಾಸ್ಕ್ಗಳು ಕೊಟ್ಟಿರ್ತೀವಿ ನಾವು. ಅದು ನಿಜ. ಇದು ಒಂದು ಸಂಸ್ಥೆಗಳು ಈ ತರ ಒಂದು ಮುಂದೆ ಬಂದಾಗ ಮಾತ್ರ ಇಂಥ ಒಂದು ಪಿಡುಗಿನಲ್ಲಿ ನೊಂದಿದಂತ ಒಂದು ಜನಕ್ಕೆ ಒಂದು ಸಹಾಯ ಬೇಕು. ವಿಶೇಷವಾಗಿ ಈ ತಾವು ಹೇಳ್ತಾ ಇದ್ರಿ, ಈ ಜನ ಏನು ಅನ್ಆರ್ಗನೈಸ್ಡ್ ಲೇಬರ್ ಇರ್ತಾರೆ, ಅವ್ರು ನಡ್ಕೊಂತ ಬರ್ತಾ ಇದ್ರು ಅಂತ. ಬಹುಶಃ ತಮ್ಮ ನೆನಪಿರ್ಬೇಕು, ವಾಸ್ಕೋಯಿಂದ ನಡ್ಕೊಂತ ಬಂದ್ರು ಒಂದು 11 ಜನ ನಡ್ಕೊಂತ ಬಂದ್ರು. ಕಣ್ಕುಂಬಿಯಲ್ಲಿ ಇದ್ದಾಗ ಅವ್ರನ್ನ ನಾವು ಒಯ್ದು ನಮ್ಮ ಗಾಡಿ ತಗೊಂಡು ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಒಂದ್ ಕಡೆ ಪುನರ್ವಸತಿ ಕೊಟ್ಟು, ಆಮೇಲೆ ಸುಮಾರು ಒಂದು 200 ಫ್ಯಾಮಿಲೀಸ್ಗೆ ನಾವು ಆ ಕಾಲದಲ್ಲಿ ಒಂದು ಫುಡ್ ಕಿಟ್ಸ್ ನಾವು ಗ್ರಾಸರೀಸ್ ಎಲ್ಲ ಕೊಟ್ಟಿದ್ವಿ. ಇವನ್ ನಾನು ಚೆನ್ನಮ್ಮನಗರಲ್ಲಿ ಇದ್ದಾಗ ನಮ್ಮ ಮನೆ ಹಿಂದೆನೆ ಒಂದು ನಮ್ಮ ಊರಿಂದನೇ ಅಂದ್ರೆ ನನ್ನ ಊರಿಂದನೇ ಬಂದು ಒಂದಿಷ್ಟು ಜನ ಈ ರೋಡ್ ವರ್ಕ್ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಬಂದಿದ್ರೆಲ್ಲ ಈ ಗ್ಯಾಸ್ ಪೈಪ್ ಲೈನ್ ಹಾಕೋದಕ್ಕೆ ಅವ್ರು ಬಂದ್ರು. ಆ ಕಾಂಟ್ರಾಕ್ಟರ್ ಓಡಿ ಹೋಗ್ಬಿಟ್ಟ. ಅವರು ಸುಮಾರು 46 ಜನ ಇದ್ರು ಬೆಳಗಾವಲ್ಲಿ. ಅವ್ರ ಪರಿಸ್ಥಿತಿ ಇಷ್ಟು ಗಂಭೀರ ಇತ್ತಲ್ಲ, ಅವ್ರು ಎಲ್ಲರಿಗೂ ನಾನು ತೆಲುಗು ಮಾತಾಡ್ತಿದ್ದೆ, ಅವ್ರೆಲ್ಲರೂ ತಂದು ನನ್ನ ಮನೆ ತಂದು ಇಟ್ಬಿಟ್ರು ಚೆನ್ನಮ್ಮನಗರಲ್ಲಿ. ಮತ್ತೆ ನಾನು ಅವಾಗ ಲಕ್ಕಿಲಿ ಏನಂದ್ರೆ ಲಾಸ್ಟ್ ಟೈಮ್ ಒಂದು ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಒಂದು ಕೋವಿಡ್ ರಿಲೀಫ್ ಕಮಿಟಿ ಅಂತ ಮಾಡಿದ್ರು, ಆದ್ರೆ ನಾನು ಒಬ್ಬ ಸದಸ್ಯನಾಗಿದ್ದೆ. ಸೊ ಸ್ವಲ್ಪ ದಿವಸ CEO ಜೊತೆ ಒಂದು ದಿವಸ ನಮ್ಗೆ ಮೀಟಿಂಗ್ ಇರ್ತಿದ್ವು. ಸೊ ಹೀಗಾಗಿ ಬಹಳ ಮಾಡಿದೆ. ಬಟ್ ಇದು ತಾವು ಹೇಳ್ದಂಗೆ ಇದು ಜವಾಬ್ದಾರಿ ಒಂದು ವೈಯಕ್ತಿಕವಾಗಿ ತಗೊಳ್ಳೋ ಜೊತೆಗೆ ಒಂದು ಸಂಸ್ಥೆಗಳು ಕೂಡ ತಗೊಂಡಾಗ ಮಾತ್ರ ಇದು ಮತ್ತೆ ನಾವು ವಿ ಕ್ಯಾನ್ ಬ್ರಿಂಗ್ ಬ್ಯಾಕ್ ದ ನಾರ್ಮಲ್ಸಿ ಇನ್ ಟು ದ ಲೈಫ್ಸ್ ಆಫ್ ದ ಪೀಪಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನಾ ಯಾವಾಗ ಹೇಳ್ತಿರ್ತೀನಿ, ನಾವೇನು ಕೊಡ್ತೀವಲ್ಲ ಅದು ಅದರಲ್ಲಿ ಬಹಳ ಮಹತ್ವ ಇರ್ತದೆ. ಕೊಡೋದ್ರಲ್ಲಿ ಬಹಳ ದೇರ್ ಇಸ್ ಎ ಜಾಯ್ ಇನ್ ಗಿವಿಂಗ್ ಅಂತ ಹೇಳ್ತಿರ್ತೀನಿ ಬಹಳ. ನಮ್ಮ ಹುಡುಗರು ಅದೇ ಹೇಳ್ತಿರ್ತೀನಿ. ಸೊ ಹುಡುಗರಿಗೆ ನಾ ಹೇಳ್ತೀನಿ, ಈಗಲೂ ನಿಮ್ಮ ಊರುಗಳಲ್ಲಿ ಇಂಥ ಏನಾದ್ರು ಒಂದು ಪ್ರಕರಣಗಳಿದ್ರೆ ತಕ್ಷಣ ನಮ್ಮ ಕಾಲೇಜ್ಗೆ ಅಥವಾ ನನಗಾಯ್ತು ಅಥವಾ ಹರ್ಷ ಸಾಹೇಬರಿಗೆ ಆಯ್ತು, ನೀವು ಮಾಹಿತಿ ಕೊಡ್ರಿ. ಅಲ್ಲೇ ನಾವು ಒಂದು ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಈಗ ಸಾಕಷ್ಟು ಆರ್ಗನೈಸ್ಡ್ ಇದ್ದಾವೆ ಸರ್. ಈಗ ವಿ ಆರ್ ವೆಲ್ ಆರ್ಗನೈಸ್ಡ್. ಯಾಕಂದ್ರೆ ಫಸ್ಟ್ ವೇವ್ ಅಲ್ಲಿ ನಾವು ಏನೊಂದು ಕೊರತೆಗಳಿದ್ವು, ಈ ಸೆಕೆಂಡ್ ವೇವ್ ಅಲ್ಲಿ ವಿ ಕುಡ್ ಏಬಲ್ ಟು ಕಮ್ ಓವರ್ ಆಲ್ ದೋಸ್ ಥಿಂಗ್ಸ್. ಈಗ ನಾವು ವಿ ಆರ್ ವೆಲ್ ಆರ್ಗನೈಸ್ಡ್, ದೇ ಆರ್ ರೆಡಿ, ಪೀಪಲ್ ಆರ್ ರೆಡಿ ಟು ಹೆಲ್ಪ್ ಅಂಡ್ ವಿಲ್ ಕಮ್ ಫಾರ್ವರ್ಡ್. ಸೊ ತಮಗೆ ಬಹಳ ಸಂತೋಷ ಸರ್, ತಾವು ಇವತ್ತಿನ ದಿವಸ ಬಂದು ಲೀಗಲ್ ಸರ್ವಿಸ್ ಅಥಾರಿಟಿ ಕಡೆಯಿಂದ ಏನೇನು ಒಂದು ಕೆಲಸಗಳಾದವು ಪ್ಯಾಂಡಮಿಕ್ ಅವಧಿಯಲ್ಲಿ ನಮ್ಗೆಲ್ಲರೂ ತಿಳಿಸ್ಕೊಡೋದಕ್ಕೆ ತಮಗೆ ಧನ್ಯವಾದಗಳು ಸರ್. ಓವರ್ ಟು ಚಾಂದಿನಿ ಸರ್. Two more information I just want to please sir. It's only a request please sir. Sir, ನಮ್ಮಲ್ಲಿ ಅನೇಕ ಜನರು BPL ಕಾರ್ಡ್ ನ ಹೊಂದಿಲ್ಲ ಸರ್. We don't have BPL cards. They are very poor. ಈಗ BPL ಕಾರ್ಡ್ ಇರೋರಿಗೆ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಫುಡ್ ಕಿಟ್ ಅಂತ ಕೊಡ್ತಿದ್ದಾರೆ ಸರ್.
ಆ ಫುಡ್ ಕಿಟ್ ನ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಏನಂದ್ರೆ ವಿತೌಟ್ people who are not having the B.V.Bellad card, please provide them 3 months free kit, ಫುಡ್ ಕಿಟ್ ಕೊಡಿ ಅಂತ ಹೇಳಿದೀವಿ. ಅದು ಯಾರಿಗೆ ಸಿಕ್ಕಿಲ್ಲ ದಯವಿಟ್ಟು ಅವ್ರು ಒಂಚೂರು ಹೇಳಿದ್ರೆ ನಮ್ಗೆ ಅವ್ರು ಒಂಚೂರು ವ್ಯವಸ್ಥೆ ಮಾಡಕ್ಕೆ ಟ್ರೈ ಮಾಡ್ತೀನಿ. ಒಂದು ಆಸ್ ಯು ನೋ ಇಟ್ ಸರ್, ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಒಂದು ನಾನು ಹೇಳಬಾರ್ದು, ನಮ್ಮ ಕಾನೂನು ವಿದ್ಯಾರ್ಥಿಗಳು ಇರೋದ್ರಿಂದ ಜಸ್ಟ್ ಐ ಆಮ್ ಬ್ರಿಂಗಿಂಗ್ ಟು ಯುವರ್ ಕೈಂಡ್ ನೋಟಿಸ್. ನಮ್ಮಲ್ಲಿ 65 ಜನ ದಮನಿತ್ಯ ಮಹಿಳೆಯರು ಇದ್ದಾರೆ, ಅಂದ್ರೆ ಸೆಕ್ಸ್ ವರ್ಕರ್ಸ್ ಕೂಡ ಇದಾರೆ ಅದರಲ್ಲಿ. ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡಂಗಿಲ್ಲ ನಾವು, ಅವ್ರಿಗೆ ತೊಂದರೆ ಆಗುತ್ತೆ, ಅವ್ರಿಗೆ ಬೇರೆದೆಲ್ಲ ಸಮಸ್ಯೆ ಆಗುತ್ತೆ, ಅವ್ರ ಅಡ್ರೆಸ್ ಕೊಡಕ್ ಬರೋದಿಲ್ಲ. ನಮ್ಮಲ್ಲಿ 2 ಸಂಸ್ಥೆ ಕೆಲಸ ಮಾಡ್ತಿದೆ, ಒಂದು ಬರ್ಡ್ಸ್ ಅಂತ ಒಂದು ಕೆಲಸ ಮಾಡ್ತದೆ, ಒಂದು KSPS ಅಂತ ಕೆಲಸ ಮಾಡ್ತಾರೆ. ದೇ ಆರ್ ಹ್ಯಾವಿಂಗ್ ದಿ ಲಿಸ್ಟ್. ವಿ ಕೆನಾಟ್ ಆಸ್ಕ್ ದೋಸ್ ಇನ್ಸ್ಟಿಟ್ಯೂಷನ್ಸ್ ಟು ಡಿಸ್ಕ್ಲೋಸ್ ದಿ ನೇಮ್ಸ್ ಟು. ಬಟ್ ನಾನು ಅದಕ್ಕೆ ಏನ್ ಮಾಡ್ಕೊಂಡಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಫುಡ್ ಅಂಡ್ ಸಿವಿಲ್ ಸಪ್ಲೈ ಆಫೀಸರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಏನಪ್ಪಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ವಿತೌಟ್ ಇನ್ಸಿಸ್ಟಿಂಗ್ ದೇರ್ ಐಡೆಂಟಿಟಿ, ವಿತೌಟ್ ಇನ್ಸಿಸ್ಟಿಂಗ್ ದೇರ್ ಎನಿ ಆಧಾರ್ ನಂಬರ್, ಅದು ಇದೆಲ್ಲ ಏನು ಮಾಡಬೇಡಿ. ನಾವು ಏನು 65 ನಂಬರ್ ಕೊಡ್ತೀವಿ ಅವ್ರಿಗೆ ಆಗ್ಲೇಬೇಕು ಅಂತ ಹೇಳಿದ್ವಿ. ಇಟ್ ಹ್ಯಾಸ್ ಬೀನ್ ಟೇಕನ್ ಟು ದಿ ಹೈಯೆಸ್ಟ್ ಅಥಾರಿಟಿ, ಕಮಿಷನರ್ ಆಫ್ ಫುಡ್ ಅಂತ ಹೇಳಿ ಬೆಂಗಳೂರು ಇದ್ದಾರೆ, ಅವ್ರ ಮುಂದೆ ಹೋಗಿದೆ. ಮೇ ಬಿ ಇನ್ನು 1 or 2 days ಅಲ್ಲಿ ಸಿಗುತ್ತೆ. ಈ ತರ ನಮ್ಮ ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ದಯವಿಟ್ಟು ಆ ಸಂಸ್ಥೆಗಳಲ್ಲಿ ಹೆಸರನ್ನ ನೋಂದಾಯಿಸ್ಕೊಂಡು ಅಲ್ಲಿಂದ ಫುಡ್ ಕಿಟ್ ತಗೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಆಸ್ ವಿ ನೋ ದಟ್ ವರ್ಕ್ ಅಂತ ಇಲ್ವೇ ಇಲ್ಲ, ಈ ರೀತಿ ಪಾಪ ಕೆಲಸ ಮಾಡ್ತಾರೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಅವ್ರು ಕೆಟ್ಟೋರು ತಪ್ಪೋದು ಅಂತೆಲ್ಲ ನನ್ಗೆ ಹೇಳಕ್ ಅಧಿಕಾರ ಇಲ್ಲ. ಇಟ್ ಈಸ್ ದೇರ್ ಲೈವ್ಲಿಹುಡ್. ಅವ್ರಿಗೂ ಕೂಡ ತೊಂದರೆ ಆಗ್ಬಾರ್ದು ಅನ್ನೋ ನನ್ನ ಅನಿಸಿಕೆ. ಅದನ್ನ ನಾನು ತಮ್ಮ ಗಮನಕ್ಕೆ ತರ್ತಾ ಇದೀನಿ. ಯಾರಾದ್ರೂ ಇದ್ದು ಹಂಗೇನಾದ್ರು ಸಮಸ್ಯೆ ಹೊಂದಿದ್ರೆ ದಯವಿಟ್ಟು ಇದನ್ನ ಈ ರೀತಿ ವ್ಯವಸ್ಥೆ ಇದೆ ಅಂತ ಅಟ್ಲೀಸ್ಟ್ ಒಂದು ಪ್ರಚಾರ ಮಾಡಿದ್ರೆ ಅನುಕೂಲ. ಈವನ್ ಐ ರಿಕ್ವೆಸ್ಟೆಡ್ ದಿ ಪೇಪರ್, ನ್ಯೂಸ್ ಪೇಪರ್ಸ್ ಅವರ ಎಡಿಟರ್ಸ್ ಅವ್ರನ್ನೆಲ್ಲ ಮಾಡಿದ್ವಿ. ಲಾಸ್ಟ್ ವೀಕ್ ಅಲ್ಲಿ ಅವ್ರು ಒಂದು ನೋಟಿಸ್ ಕೊಟ್ಟಿದ್ರು, ಪ್ರಕಟಣೆ ಕೊಟ್ಟಿದ್ರು. ಬಟ್ ನಮ್ಗೆ ಏನ್ ಅನ್ಸುತ್ತೆ, ಆ ಪ್ರಕಟಣೆ ನೋಡಿ ಎಷ್ಟು ಜನ ಪೇಪರ್ ಅಲ್ಲಿ ಓದಿ ತಿಳ್ಕೊಳ್ತಾರೆ ಅಥವಾ ಯಾರಿಗೆ ಈ ವಿಚಾರ ಗೊತ್ತಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಈ ರೀತಿ ಒಂದು ವಿಚಾರನ ಸ್ಪ್ರೆಡ್ ಮಾಡೋದ್ರಿಂದ, ಕಾಲೇಜ್ ಹುಡುಗರು ಅವರು ಇರೋದ್ರಿಂದ ಸ್ಪ್ರೆಡ್ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಯಾರು ನೀಡಿ ಪೀಪಲ್ ಇರ್ತಾರೋ ಅವ್ರಿಗೆ ಅನುಕೂಲ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಐ ಜಸ್ಟ್ ವಾಂಟ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್. ನಮ್ಮಲ್ಲಿ ನಾವು ಆಫೀಸರ್ಸ್ ನಿಯರ್ಲಿ 70 ಜನ ಇದೀವಿ. ವಿ ಆಲ್ ಕಾಂಟ್ರಿಬ್ಯೂಟೆಡ್ ಒಬ್ಬೊಬ್ರು ಒಂದು 10,000 15,000 ಇಂದ ಹಿಡಿದು ರೈಟ್ ಫ್ರಮ್ 1,000 rupees ಇಂದ ಒಂದಷ್ಟು ದುಡ್ಡನ್ನ ನಾವು ಕಲೆಕ್ಟ್ ಮಾಡ್ಕೊಂಡು, ಇಟ್ ಈಸ್ ನಾಟ್ ಆರ್ಗನೈಸ್ಡ್ ನಮ್ದೇನಲ್ಲ, ಬಟ್ ನಾವು ವಾಲಂಟಿಯರ್ ಆಗಿ ಕೊಟ್ಟಿದೀವಿ. ವಾಲಂಟಿಯರ್ ಆಗಿ ಕೊಟ್ಟು ನಾವೇನ್ ಮಾಡಿದೀವಿ, 2 ಆಕ್ಸಿಜನ್ ಕಾನ್ಸಂಟ್ರೇಟರ್ ನಾವು ತರಿಸ್ಕೊಂಡಿದೀವಿ. ಸೊ ವಿ ವಾಂಟ್ ಟು ಗಿವ್ ಟು ಸಮ್ ಹಾಸ್ಪಿಟಲ್ಸ್, ಅದು ಕೊಡ್ತೀವಿ ಸೊ ದಟ್ ಅವ್ರು ಯೂಸ್ ಮಾಡ್ಕೊಳ್ಳಿ ಅಂತ. ಅವ್ರ ಒಂದ್ ಸ್ಮಾಲ್ ರಿಕ್ವೆಸ್ಟ್ ಏನ್ ಮಾಡ್ಕೊಂಡಿದೀವಿ ಅಂದ್ರೆ, ಇನಿ ಆಫೀಸರ್ಸ್, ಜುಡಿಷಿಯಲ್ ಆಫೀಸರ್ಸ್ ಅವ್ರ ಫ್ಯಾಮಿಲಿ ಅವರು ಬಂದಾಗ ಸ್ವಲ್ಪ ಅವ್ರಿಗೆ ಒಂಚೂರು ಪ್ರಯಾರಿಟಿ ಬೇಸಿಸ್ ಕೊಡಿ ಅಂತ, ಬಟ್ ಬರ್ದೇ ಇರ್ಲಿ ಅಂತ ನನ್ನ ರಿಕ್ವೆಸ್ಟ್. ಈ ರೀತಿ ಆಸ್ ಯು ಟೋಲ್ಡ್ ಮಿ ದಿ ಅರ್ಲಿಯರ್, ಇದಕ್ಕೂ ಈ ಪ್ಯಾಂಡಮಿಕ್ಗೂ ಮೊರಾರ್ಟಿ ರೇಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಮಾರ್ಟಲಿಟಿ ರೇಟ್. ಅದಕ್ಕೆ ಕಾರಣ ನನ್ಗೆ ಅನ್ಸಿದ್ದು ಹೇಳ್ತೀನಿ ಸರ್. ನಾವು ಒಬ್ರು ಅಡ್ವೊಕೇಟ್ ನ ಕೂಡ ನಾನು ಅವ್ರನ್ನ ಹತ್ತರಿಂದ ನೋಡಿದೆ. ಅವರು ರೇಟ್ ಜಾಸ್ತಿ ಇತ್ತು, 18 to 20% ಆಗ್ಬಿಟ್ಟಿತ್ತು CT ಸ್ಕ್ಯಾನ್ ಅಲ್ಲಿ. ಆಮೇಲೆ ಒಳ್ಳೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಟ್ರು. ಆಫ್ಟರ್ 6 to 7 days ಈ ವಾಸ್ ವೆರಿ ನಾರ್ಮಲ್ ಸ್ಥಿತಿಗೆ ಬಂದ್ರು. ನಾರ್ಮಲ್ ಸ್ಥಿತಿಗೆ ಬಂದ ತಕ್ಷಣ ಆಕ್ಸಿಜನ್ ಬೆಡ್ ಹಾಕಿದ್ವಿ. ಆಕ್ಸಿಜನ್ ಬೆಡ್ ಇಂದ ಆರ್ಡಿನರಿ ಬೆಡ್ಗೆ ನಾವು ಹಾಕಿದ್ವಿ. ಈ ವಾಸ್ ಡೂಯಿಂಗ್ ವೆಲ್. ಅವ್ರ ಮಗನ್ಗೂ ಪಾಪ ಕೋವಿಡ್ ಅಟ್ಯಾಕ್ ಆಗೋಯ್ತು. ಸೊ ಅವನ ಹಾಸ್ಪಿಟಲ್, ಅದೇ ಹಾಸ್ಪಿಟಲ್ ಬೇರೆ ವಾರ್ಡ್ ಅಲ್ಲಿ ಸೇರಿಸಿದ್ವಿ. ಆ ಒಂದು ಪ್ಯಾನಿಕ್ ಪ್ಲಸ್ ಅಲ್ಲಿರೋದು ಏನು ಒಂಟಿತನ ಅನ್ನೋದು ಏನ ಡಿಪ್ರೆಷನ್ ಹೋಗಿ he has developed other complications. ಆ ಫಿಯರು, ಆ ಡಿಪ್ರೆಷನ್, ಖಿನ್ನತೆ, ಆ ರೀತಿ ಒಳಗಾಗಿ ಅವ್ರನ್ನ ನಾವು ತಿರ್ಗಾ ತರಕ್ಕಾಗಿಲ್ಲ. ವಿ ಲಾಸ್ಟ್ ಹಿಮ್ ಸರ್. ಸದಾ ಜೋಶಿ ಅಂತ ಹೇಳಿ ತಾವು ಕೇಳಿರ್ಬೋದು, ಚಿಕ್ಕೋಡಿ ವಕೀಲರವರು. Sir, his son, his daughter, they are all my students at Chikkodi. I started my journey in KL from Chikkodi only. Preeti, Sadar Joshi, Prasad, they are my pet students. ನೋಡಿ ಸರ್, ಈಗ ಅವರು Sadar Joshi ಬಹಳ ಆತ್ಮೀಯರು. ನಾವು ಬಹಳ ಈವನ್ ಅದರ್ ಕಾಂಪ್ಲಿಕೇಶನ್ಸ್. ಆಮೇಲೆ ಅವರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ ಸರ್, ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ ಅವರು. ಬಟ್ ಆಮೇಲೆ ಬಹಳ ರಿಚ್ ಲೈಫ್ ಸರ್ ಅವ್ರದ್ದು. ಅವರು ಇನ್ನೊಂದೇನಂದ್ರೆ, he used to live a very rich life sir. ನಾನು ಅವ್ರ ಲೈಫ್ ಸ್ಟೈಲ್ ನೋಡ್ತಿದ್ದೆ ನಾನು ಚಿಕ್ಕೋಡಿಯಲ್ಲಿ ಸುಮಾರು 15 ವರ್ಷ ಇದ್ನಲ್ಲ. ಅವ್ರು ಊಟ ಮಾಡೋದಾಯ್ತು, ತಿನ್ನೋದಾಯ್ತು, ಬಹಳ ವೆರಿ ರಿಚ್ ಇದು. ಬಟ್ ಏನೋ ಅನ್ಫಾರ್ಚುನೇಟ್ ಪಾಪ ಅವ್ರಿಗೆ ಅದು. ಇಟ್ಸ್ ವೆರಿ ಅನ್ಫಾರ್ಚುನೇಟ್, ರಿಯಲಿ ಅನ್ಫಾರ್ಚುನೇಟ್. ಲಾಟ್, ಯಾಕಂದ್ರೆ ವೆರಿ ಗುಡ್ ಫ್ರೆಂಡ್. ನಾನು ಯೂಶಲಿ ಯಾರಾದ್ರೂ ಈ ಸಮಸ್ಯೆಗೆ ಒಳಗಾಗಿದ್ದಾರೆ ಕೋವಿಡ್ಗೆ ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ I tell them it is also one kind of ಒಂದು ಹುಷಾರಿಲ್ಲ ಅಷ್ಟೇ.
ಇಟ್ ಇಸ್ ನಾಟ್ ಎ ಸ್ಟಿಗ್ಮಾ. ನೀನೇನ್ ಹೇಳ್ಕೊಳ್ದೇ ಇರೋಂತ ಏನ್ ಕಾಯಿಲೆ ಅಲ್ಲಪ್ಪ. ಇಟ್ಸ್ ಬಂದಿದೆ, ಅದು ಹೋಗುತ್ತೆ. ಯು ಪ್ಲೀಸ್ ಟೇಕ್ ಟ್ರೀಟ್ಮೆಂಟ್. ಫಸ್ಟ್ 5 days ಒಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 7 days ಸ್ವಲ್ಪ ಹುಷಾರಾಗಿರಿ. ಆಫ್ಟರ್ 12 days ವಿಲ್ ಆಲ್ಸೋ ಬಿಕಮ್ ಎ ನಾನ್ ಟ್ರಾನ್ಸ್ಪರೆಂಟ್ ಆಗ್ತೀರಾ, ಮತ್ತೆ ಟ್ರಾನ್ಸ್ಪೋರ್ಟು ಆಗಲ್ಲ, ನಿಮ್ಗೂ ಅದು ಅಟ್ಯಾಕ್ ಆಗೋದಿಲ್ಲ. ಸೊ ಆ ರೀತಿ ಮಾಡ್ಕೊಳ್ಳಿ ಅಂತ ಧೈರ್ಯ ಕೊಡ್ಬೇಕು. ಅಂತ ಸಂದರ್ಭದಲ್ಲಿ ಅವರು ಒಬ್ಬಂಟಿರ್ತಾರೆ. ನಾನಂತೂ ಎಲ್ಲರಿಗೂ ಫೋನ್ ಮಾಡ್ತೀನಿ, ಏನಪ್ಪಾ ಚೆನ್ನಾಗಿದ್ಯಾನಪ್ಪ, ಏನ್ ಮಾಡ್ತಿದ್ಯಾ ಏನು ಅಂತ. ಈ ಮೊರಾಲ್ ಬೂಸ್ಟ್ ನ ನಾವು ಜಾಸ್ತಿ ಮಾಡ್ಬೇಕು ಅಷ್ಟೇ ಸರ್ ಅವ್ರಿಗೆ. ಸೊ ಅಷ್ಟು ಮಾಡಿದ್ರೆ ಖಂಡಿತ ಅವ್ರು ಹೊರಗಡೆ ಬರ್ತಾರೆ. ನಿಮ್ ಮನೇಲಿ ಯಾರಿಗಾದ್ರೂ ಆಯ್ತು ಅಂದ್ರೆ ಡೋಂಟ್ ಗೆಟ್ ಪ್ಯಾನಿಕ್ ಫಸ್ಟ್. ಆ ತರ ಸಮಸ್ಯೆ ಆಗಿದೆಯಾ, ಫಸ್ಟ್ RT-PCR ಮಾಡ್ಸೋಣ. RT-PCR ಮಾಡಿಸಿ ಅದು ರಿಸಲ್ಟ್ ಬರೋತನಕ ವಿಲ್ ನಾಟ್ ವೇಟ್, ವಿಲ್ ಸ್ಟಾರ್ಟ್ ದಟ್. ಗೌರ್ಮೆಂಟ್ ಏನು ನಾರ್ಮ್ಸ್ ಕೊಟ್ಟಿದ್ದಾರೆ ಆ ನಾರ್ಮ್ಸ್ ಅಲ್ಲಿ ಪ್ರೊಸೀಜರ್ ಪ್ರಕಾರ ವಿಲ್ ಸ್ಟಾರ್ಟ್ ದಿ ಮೆಡಿಕೇಶನ್. ಮೆಡಿಕೇಶನ್ ಸ್ಟಾರ್ಟ್ ಮಾಡೋಣ. ಆಮೇಲೆ RT-PCR ನೆಗೆಟಿವ್ ಬಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. 3 days ತಗೊಂಡಿರ್ತೀರಿ, ಬಿಟ್ಬಿಡಿ. ಬೈ ಚಾನ್ಸ್ ಇದಾಯ್ತು ಅಂದ್ರೆ ಅವಾಗ ಡಾಕ್ಟರ್ನ ಭೇಟಿ ಮಾಡಿ. ಡಾಕ್ಟರ್ನ ಭೇಟಿ ಮಾಡಿದಾಗ ಅವ್ರೇನ್ ಅಡ್ವೈಸ್ ಮಾಡ್ತಾರೆ, ಪ್ಲೀಸ್ ಫಾಲೋ ದೇರ್ ಪ್ರಿಸ್ಕ್ರಿಪ್ಷನ್. ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಅದನ್ನ ನಾವು ಕಟ್ ಹಾಕ್ಬೋದು ಅಂತ ನನ್ನ ಅನಿಸಿಕೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಇಸ್, ಏನ್ ಟ್ರಾವೆಲ್ ಅನ್ನೋದೇನಿದೆ ಪ್ಲೀಸ್ ಅವಾಯ್ಡ್ ಫಾರ್ ಅನದರ್ 6 to 8 months. ಡೋಂಟ್ ಗೋ ಎನಿವೇರ್. ಎಲ್ಲಾನು ಇವಾಗ ನೋಡಿ, ಕಾಲೇಜ್ ಹೋಗೋ ಅವಶ್ಯಕತೆ ಇಲ್ಲ. ಇವಾಗ ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್ ವೆರಿ ಆಕ್ಚುಲಿ. ಬೇರೆ ಟೈಮ್ ಅಲ್ಲಾದ್ರೂ ಅಯ್ಯೋ ಸ್ಕೂಲ್ ಅಲ್ಲಾದ್ರೂ ಕ್ಲಾಸ್ ಅಲ್ಲಾದ್ರೆ ಕೇಳೋದು ನಡೀತೆ ಅನ್ಬೋದಿತ್ತು. ಇಲ್ಲ ಹಂಗಾಗಲ್ಲ, ಯಾಕಂದ್ರೆ ನೀವು ನೋಡ್ತಾ ಇರ್ತೀರಿ ಯಾರ್ಯಾರು ಏನೇನ್ ಮಾಡ್ತಾ ಇರ್ತಾರೆ ಹುಡುಗರು ಅಂತ. ಸೊ ಎವ್ರಿ ಒನ್ ವಿಲ್ ಬಿ ಆನ್ ಸ್ಕ್ರೀನ್. ಸೊ ಅವ್ರ ಪಾಠನು ಶ್ರದ್ಧೆಯಿಂದ ಕಲಿತಿದ್ದಾರೆ. ದೇ ಆರ್ ಆಲ್ಸೋ ಡೂಯಿಂಗ್ ವೆಲ್. ಅವ್ರದ್ದು ಲೈಫ್ ಯಾಕಂದ್ರೆ ಮುಂದೆ ಅಡ್ವೊಕೇಟ್ ಆದಾಗ ಅವ್ರಿಗೂ ತೊಂದರೆ ಆಗ್ಬಾರ್ದು. ಈ ರೀತಿ ಒಂದು ವ್ಯವಸ್ಥೆಯಿಂದ ತಾವು ಮಾಡ್ತಾ ಇರಿ. ಐ ವೆರಿ ಗ್ರೇಟ್ಫುಲ್ ಟು ಯು ಸರ್. ನಂಗೊಂದು ಆಪರ್ಚುನಿಟಿ ಕೊಟ್ಟು ನನ್ನಲ್ಲಿರೋ ವಿಚಾರ ಹೇಳ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಡಕ್ಕೆ ತಮ್ಮೆಲ್ಲರಿಗೂ ವಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಏನಾದ್ರು ಇದ್ರೆ ಡೌಟ್ ಇದ್ರೆ ಬೇರೆಯವ್ರು ಕೂಡ ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಸರ್. Now, if anyone from the participants have any questions with regard to today's webinar topic, then they can please ask. Any questions? Good evening, sir. My name is Savita, final year student. Please go on, madam. Sir, ನಮ್ದು ಇಲ್ಲಿ ಒಂದು ಹಳ್ಳಿ ಇದೆ. ನಮ್ದು ಬೆಳಗಾವಿಯಿಂದ 100 ಕಿಲೋಮೀಟರ್ ಆಗುತ್ತೆ. ಸರ್, ಅದು ಹಳ್ಳೂರ್ ಅಂತ. ಅದು ಕೋವಿಡ್ ವ್ಯಾಕ್ಸಿನೇಷನ್ ಎಲ್ಲ ಇಲ್ಲೇ ತಗೊಳ್ತಿದ್ದೀವಿ ನಾವೆಲ್ಲ. ಹಳ್ಳೂರು ಮತ್ತು ಮೂಡಲ್ 2 ಕಡೆ ಸಿಗ್ತಿದೆ. ಸರ್, ನಾವು 15 to 20 days ಇಂದ ಕಾಲ್ ಮಾಡ್ತಿದ್ದೀವಿ. ನಾವು ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ. ಸೊ ಎವ್ರಿ ಟೈಮ್ ಕಾಲ್ ಮಾಡಿದಾಗ ಅವರು ಇಲ್ಲ ಇವತ್ ಬಂದಿಲ್ಲ, ನಾಳೆ ಬರುತ್ತೆ ಡೈಲಿ ಇದೆ ಹೇಳ್ತಾರೆ ಸರ್. ಸೊ ಅಲ್ಲಿ ಪ್ರೊವೈಡ್ ಆಗ್ತಿಲ್ಲ. ಯಾವ ಹಳ್ಳಿ ಮೇಡಮ್ ಅದು? ಸರ್, ಇದು ಮೂಡಲ್ಗಿ ತಾಲೂಕು, ಹಳ್ಳೂರ್ ಅಂತ. ಮೂಡಲ್ಗಿ ತಾಲೂಕು. ಕ್ಯಾನ್ ಯು ಪ್ಲೀಸ್ ಸ್ಪೆಲ್ ಇಟ್ ಮೇಡಮ್, ದಿ ವಿಲೇಜ್ ನೇಮ್? HU. One second, sir. HULLUR. ಉಳ್ಳೂರ್. ಓಕೆ ಮೇಡಮ್. ಐ ಜಸ್ಟ್ THO ಯಾರಿದ್ದಾರೆ ಅಂತ ನೋಡ್ಬಿಟ್ಟು ಅಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಎಷ್ಟು ಜನ ಇದಾರಮ್ಮ ಅಲ್ಲಿ ಟೋಟಲ್? ಎಷ್ಟು ಜನಕ್ಕೆ ಹಾಗೆ ಕೊಟ್ಟೆ ಇಲ್ವಾ? ಒಂದ್ಸಲ ಕೊಟ್ಟೆ ಇಲ್ವಾ ಅಲ್ಲಿ ವ್ಯಾಕ್ಸಿನೇಷನ್? ಸರ್, ಹಳ್ಳಿಗೆಲ್ಲ ಬಂದಿದೆ. 100 ಅಂತ ಇಷ್ಟು ಕೊಟ್ಟಿದ್ದಾರೆ. ಆಶಾ ಕಾರ್ಯಕರ್ತರು ಅವಾಗ ಕೊಟ್ಟಿದ್ದಾರೆ. ಸೊ ಫಸ್ಟ್ ಟೈಮ್ ಅಂದ ತಕ್ಷಣ ಹೆದರ್ಬಿಟ್ಟು ಹಳ್ಳಿಯಲ್ಲಿ ಯಾರು ತಗೊಂಡಿಲ್ಲ. ಇವನ್ ನಮ್ಮ ಮನೆಯಲ್ಲೂ ತಗೊಂಡಿಲ್ಲ. ಸೊ ಇವಾಗೆಲ್ಲ ತಗೋಬೇಕು ಅನ್ಕೊಂತಿದ್ದಾರೆ. ಸೊ ಇವಾಗ ಸಿಗ್ತಿಲ್ಲ ಸರ್ ಅದು. ಫಸ್ಟ್ ಹೇಳಿದೆ ನೋಡಮ್ಮ, ನಾವು ಅಷ್ಟೇ ಇಲ್ಲಿ ಫಸ್ಟ್ ಡ್ರೈವ್ ಮಾಡಿದಾಗ ನಮ್ಮ DJ ಸಾಹೇಬ್ಗಳು ಕೂಡ ಬಂದು ತಗೊಳ್ಳಿಲ್ಲ. ಡಿಸ್ಟ್ರಿಕ್ಟ್ ಜಡ್ಜ್ ಸಾಹೇಬ್ಗಳು ತಗೊಳ್ಳಿಲ್ಲ. ಪ್ಯಾನಿಕ್ ಆಗಿದ್ರು, ಏನಾಗ್ಬಿಡುತ್ತೋ ಏನೋ ಅಂತ. ಯಾವಾಗ ಅದ ಅನುಕೂಲತೆ ಅವಶ್ಯಕತೆ ಅಂತ ಬಂದಾಗ ತಗೊಂಡ್ರು. ನಮ್ಮಿಂದ ತಪ್ಪಾಗಿದೆ ಅಲ್ವಾ? ನಾವು ಅವ್ರಾಗ ಅವತ್ತು ಬಂದು ಕೊಡಕ್ ಬಂದಾಗ ನಾವು ತಗೊಂಡಿಲ್ಲ ಅಂತ ಹೇಳಿದ್ವಿ. ಆದ್ರೆ ಅದನ್ನ ನಾವು ಇದಾಗ ಮಾಡೋದ್ ಬೇಡ, ಅದನ್ನ ಇಶ್ಯೂ ಮಾಡೋದ್ ಬೇಡ. ವಾಟ್ ಐ ಕ್ಯಾನ್ ರಿಕ್ವೆಸ್ಟ್ ಇಸ್, ನಮ್ THO ಅವ್ರನ್ನ ಕೇಳ್ತೀನಿ, ಈ ತರ ಹಿಂಗೆ ಕಂಪ್ಲೇಂಟ್ ಬಂದಿದೆ, ಇಷ್ಟು ಜನ ಇದಾರೆ. ಆಮೇಲೆ ಆಸ್ ಯು ನೋ ಇಟ್, ತಮಗೂ ಗೊತ್ತಿರ್ಲಮ್ಮ ಏನಾಗಿದೆ ಅಂದ್ರೆ, ನಾವು ಅದನ್ನ ನಿನ್ನೆ ಕೂಡ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಮಾತಾಡಿ ಹೈಕೋರ್ಟ್ ಗಮನ ಕೂಡ ತಂದಿದೀವಿ ನಾವು. ಯಾಕಂದ್ರೆ PLI ಹಾಕಿದೀವಿ, ನಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದೀವಿ. ಅದ್ರಲ್ಲಿ ಏನ್ ಹೇಳಿದೀವಿ ಅಂದ್ರೆ, 3 ತಾಲೂಕು ಇರೋ ಉಡುಪಿ ಅಥವಾ 3 ತಾಲೂಕು ಇರೋ ಮಡಿಕೇರಿ, ಅಲ್ಲಿಗೆ 6,000 ವಯಲ್ಸ್ ಕೊಡ್ತಾರೆ. ನಮ್ಮಲ್ಲಿರೋದು 14 ತಾಲೂಕಿದೆ, ನಮಗೂ 6,000 ಕೊಡ್ತಾರೆ ವಯಲ್ಸ್. ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಾವು ಎಷ್ಟು ಮಂದಿ ಕೊಡಕ್ಕಾಗುತ್ತೆ? ಆಗೋದಿಲ್ಲ. ದಯವಿಟ್ಟು ಯಾವ ಜಿಲ್ಲೆ ಅಥವಾ ಅಲ್ಲಿನ ಜನಸಂಖ್ಯೆ ಆಧಾರದ ಮೇಲೆ ದಯವಿಟ್ಟು ನೀವು ಡಿಸ್ಟ್ರಿಬ್ಯೂಟ್ ಮಾಡಿ, ಪರ್ಸೆಂಟೇಜ್ ಮಾಡಿ. ಈಗ ನೀವು ಚಿಕ್ಕ ಡಿಸ್ಟ್ರಿಕ್ಟ್ ಆದ ಉಡುಪಿ, ಇದು ತುಮಕೂರು ಅಂತ ಕಡೆ ಎಲ್ಲ ನೀವು ಜಾಸ್ತಿ ಕೊಟ್ಕೊಂಡು 6,000 ಕೊಟ್ಕೊಂಡು ಇಲ್ಲಿ ಕೊಡ್ಲಿಲ್ಲ, ಅದು ತೊಂದರೆ ಆಗುತ್ತೆ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಅವ್ರು ಕೊಡ್ತೀವಿ ಅಂತ ಹೇಳಿದಾರಮ್ಮ.
ಐ ವಿಲ್ ಆಲ್ಸೋ ಬ್ರಿಂಗ್ ಟು ದಿ ನೋಟಿಸ್ ಆಫ್ ದಿ THO. ಇದು ವ್ಯವಸ್ಥೆ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಒಂದ್ ಕ್ವಶನ್ ಸರ್, ಅವರು ಪ್ರತಿ ಸರಿ ವ್ಯಾಕ್ಸಿನೇಷನ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಬರ್ತಿದೇನೋ ಇಲ್ವೋ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ, ಅಥವಾ ಇಲ್ಲಿ ಬಂದ ತಕ್ಷಣ ಇಲ್ಲಿ ಡಾಕ್ಟರ್ಸ್ ಯಾರಿಗೆ ಅಲ್ಲಿ ಮಾರ್ತಿದ್ದಾರೆ ದುಡ್ಡಿಗೆ ಅದು ಗೊತ್ತಿಲ್ಲ ನಮ್ಗೆ ಕರೆಕ್ಟ್ ಆಗಿ. ಸೊ ಆದ್ರೆ ಹಳ್ಳಿ ಜನಕ್ಕೆ ಪ್ರೊವೈಡ್ ಆಗ್ತಿಲ್ಲ ಅಷ್ಟೇ. ಓಕೆ, ನಾವು ಗೊತ್ತಿಲ್ದಿರೋ ವಿಚಾರ ಬಗ್ಗೆ ಮಾತಾಡದೇ ಇರೋದು ಒಳ್ಳೇದು. ನಮ್ಗೆ ಏನ್ ಬೇಕು, ವ್ಯಾಕ್ಸಿನೇಷನ್ ಬೇಕು ಅಷ್ಟೇ. ವ್ಯಾಕ್ಸಿನೇಷನ್ ಈ ತರ ಪ್ರಾಬ್ಲಮ್ ಇದೆ, ದಯವಿಟ್ಟು ಅದಕ್ಕೆ ಹೆಲ್ಪ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋಣ. Okay, we'll not make any allegations, we'll not make any complaints against anyone. We don't know, we really don't know ಅಲ್ಲ. ಫ್ಯಾಕ್ಟ್ಸ್ ಗೊತ್ತಿಲ್ಲ ನಮ್ಗೆ, ನಿಜವಾಗ್ಲೂ ಆಗಿದೆಯೋ ಮಾರ್ಕೊಂತಿದಾರೋ ಅಲ್ವಾ ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ಅಲಿಗೇಷನ್ ಮಾಡೋದು ಬೇಡ ಅಮ್ಮ. ಇಟ್ಸ್ ಎ ರಿಕ್ವೆಸ್ಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ಸರ್ ಒಂದೊಂದು ಕ್ವಶನ್ ಹೇಳಿಮ್ಮ. ಸರ್, ಹಾರ್ಟ್ ಪೇಷಂಟ್ ವ್ಯಾಕ್ಸಿನೇಷನ್ ತಗೊಳ್ಳೋ ಆಗಿಲ್ವಾ? ಮೇಡಮ್, ನಿಮ್ಮ ಹತ್ರ ಒಂದು ವಿಚಾರ ಹೇಳೋದು ಮತ್ತೆ, ಐ ಆಮ್ ನಾಟ್ ಎ ಡಾಕ್ಟರ್. ಓಕೆ, ಐ ಆಮ್ ಓನ್ಲಿ ಏನು ಅವ್ರು ಏನ್ ಮಾಡ್ತಾರೆ ಮಾಡೋದಿಲ್ವಾ, ಅದ್ ವ್ಯವಸ್ಥೆ ಸರಿ ಇದೆಯೋ ಅಂತ ಒಂದ್ ಸ್ವಲ್ಪ ನಾವು ಇಷ್ಟೇ ಉದ್ದೇಶ. ಏನು ಉದ್ದೇಶ, ನಮ್ಮ ಉದ್ದೇಶ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರು ಏನ್ ಉದ್ದೇಶ ಅಂದ್ರೆ, ಈಗ ಯಾರಿಗಾದ್ರೂ ಒಂದು ಕೆಲಸ ವಹಿಸಿರ್ತಾರೆ, ಅವ್ರು ಸರಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ದೇ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾವೇನಂದ್ರೆ ಒಂದು ಬರ್ಡ್ ಈ ತರ ಏನ್ ಮಾಡಿದ್ಯಾ ಇಲ್ವಪ್ಪ ಅಂದ್ರೆ, ಇವತ್ತು ಜಡ್ಜ್ ಕೇಳ್ತಿದಾರೆ, ನಾಳೆ ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಮೇಲೆ ಬರೀತಾರಪ್ಪ ಇವರು ಅನ್ನೋ ಒಂದು ಉದ್ದೇಶ ಅಷ್ಟೇ. ಐ ಆಮ್ ನಾಟ್ ಎ ಡಾಕ್ಟರ್. ಅದು ದಯವಿಟ್ಟು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ಯಾವ್ದೋ ನಿಮ್ಗೆ ಪರಿಚಯ ಇದ್ರೆ, ಪರಿಚಯ ಇಲ್ಲ ಅಂದ್ರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಥವಾ THO ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಫೋನ್. ಈಗ ಎಲ್ಲರಿಗೂ ಒಂದು ಅನುಕೂಲ ಇದೆ, ಜಸ್ಟ್ ವಾಂಟ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್. ಎಲ್ಲರಿಗೂ ಈಗೆಲ್ಲ ಮೊಬೈಲ್ ಅಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ವಿಡಿಯೋ ಕಾಲ್ ಮಾಡಿ ಡಾಕ್ಟರ್ಸ್ ಎಲ್ಲ ಸಿಗ್ತಿದ್ದಾರೆ, ಆನ್ಲೈನ್ ಕಾಲ್ಸ್ ಅಂತ ಸಿಗ್ತಾ ಇದೆ. ಇಟ್ಸ್ ಎ ಫ್ರೀ ಆಫ್ ಕಾಸ್ಟ್. ನಮ್ಮ ಬೆಳಗಾಂ ಬಿಮ್ಸ್ ಅಲ್ಲೂ ಮಾಡಿದ್ದಾರೆ, KLE ಕಾಲೇಜ್ ಅವರು, KLE ಹಾಸ್ಪಿಟಲ್ ಅವರು ಮಾಡಿದ್ದಾರೆ. ಸೊ ವೈ ಡೋಂಟ್ ಯು ಟೇಕ್ ದಿ ಅಸಿಸ್ಟೆನ್ಸ್ ಆಫ್ ದೋಸ್ ಪೀಪಲ್. ಅಲ್ಲಿ ಕೇಳಿ. ಇವಾಗ ಕೆಲವ್ರಿಗೆ ಈ ವಿಚಾರನೂ ಬರೋದು, ಬರೀ ನೀವು ಹಾರ್ಟಿಂಗ್ ಮಾತ್ರ ಹೇಳಿದ್ರೆ, ಕೆಲವರು ಕಿಡ್ನಿ ಪ್ರಾಬ್ಲಮ್ ಇರೋರು ತಗೋಬೋದಾ ತಗೋಬಾರ್ದಾ, ಡಯಾಲಿಸಿಸ್ ಮೇಲೆ ಇರ್ತಾರೆ ಅವ್ರು ತಗೋಬೋದೋ ತಗೋಬಾರ್ದೋ ಗೊತ್ತಿಲ್ಲ. ಆಮೇಲೆ ಬಸ್ರಿ ಹೆಣ್ಮಕ್ಳು ಇರ್ತಾರೆ, ಅವ್ರು ತಗೋಬೋದೋ ತಗೋಬಾರ್ದೋ ಗೊತ್ತಿಲ್ಲ. ನಂತರ ಮಗು ಆದ ನಂತರ ಹಾಲು ಇದ್ ಮಾಡ್ತಾ ಇರ್ತಾರೆ, ಹಾಲನ್ನ ಉಣಿಸ್ತಾ ಇರ್ತಾರೆ. ಆ ರೀತಿ ಏನಾದ್ರು ಅವ್ರಿಗೆ ಸಮಸ್ಯೆ ಆಗಿ ತಗೋಬೋದೋ ತಗೋಬಾರ್ದು ಅಂತಾರಲ್ಲ, ಈ ತರ ಎಲ್ಲ ಇದೆ. ಸಾರಿ, ಐ ಆಮ್ ನಾಟ್ ಎ ಬೆಸ್ಟ್ ಪರ್ಸನ್ ಟು ಆನ್ಸರ್ ಆಲ್ ದಿಸ್ ಥಿಂಗ್ಸ್, ಬಟ್ ಐ ಕ್ಯಾನ್ ರಿಕ್ವೆಸ್ಟ್ ಯು, ಏನು ಸಂಬಂಧಪಟ್ಟ ಡಾಕ್ಟ್ರು ಅಥವಾ ಅಲ್ಲಿ ನಿಮ್ಮ ಸಾಮಾನ್ಯ ಗೈನಕಾಲಜಿಸ್ಟ್ ಇರ್ತಾರೆ ಅಂತವ್ರನ್ನ, ಹಾರ್ಟ್ ಪೇಷಂಟ್ ಅಂತಿಂತವ್ರು ಇದ್ರೆ ನಿಮ್ಮ THO ಅವ್ರನ್ನ ಕೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇಫ್ ದೇ ಸೇ ಎಸ್, ದೆನ್ ಓನ್ಲಿ ಯು ಪ್ಲೀಸ್ ಗೋ ಫಾರ್ ವ್ಯಾಕ್ಸಿನೇಷನ್. ಅದರ್ವೈಸ್ ಯು ಬೇರೆ ರೀತಿ ಎಲ್ಲ ಇದೆಯಲ್ಲ, ಮಾಸ್ಕ್ ಹಾಕೊಳ್ಳೋದು, ಯಾರನ್ನು ಮುಟ್ಟದೇ ಇರೋದು, ಎಲ್ಲೂ ಹೋಗದೆ ಇರೋದು, ಮನೇಲೆ ನೆಮ್ಮದಿಯಾಗಿರೋದು, ಇರೋ ಮೆಡಿಸಿನ್ಸ್ ನ ತಗೊಳ್ಳೋದು ಅದು. ಆಮೇಲೆ ಈ ಸಂದರ್ಭದಲ್ಲಿ ಇನ್ನೊಂದು ನನ್ನ ಗಮನಕ್ಕೆ ತರಕ್ಕೆ ಏನ್ ಇಚ್ಛಪಡ್ತೀನಿ ಅಂದ್ರೆ, ನಮ್ಗೆ ಈಗೆಲ್ಲ ಏನಾಗಿದೆ ಅಂದ್ರೆ, ಈ ವೆಹಿಕಲ್ಸ್ ಎಲ್ಲ ಓಡಾಡಕ್ಕೆಲ್ಲ ಆಗ್ದಿರಾ ಎಷ್ಟೊಂದ್ ಕಡೆಗೆ ಕೆಲವು ಟ್ಯಾಬ್ಲೆಟ್ ಸಿಗದೆ ಇರ್ಬೋದು. ಡೈಲಿ ಈಗ BP ಬ್ಲಡ್ ಪ್ರೆಷರ್ ಇರೋರು ಅಥವಾ ಹಾರ್ಟ್ ಪೇಷಂಟ್ ಇರೋರು ಅಥವಾ ಇನ್ನಾರು ಇರೋರು ಇದ್ರೆ ಏನಾಗುತ್ತೆ, ಅವ್ರಿಗೆ ಟ್ಯಾಬ್ಲೆಟ್ ಸಿಗೋದಿಲ್ಲ, ರೆಗ್ಯುಲರ್ ಆಗಿ ತಗೊಳ್ಳೋ ಟ್ಯಾಬ್ಲೆಟ್ ಸಿಗೋದಿಲ್ಲ. ಅವಾಗ ಕಷ್ಟ ಆಗುತ್ತೆ. ಗೌರ್ಮೆಂಟ್ ಆಫೀಸಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ನೋ ಸ್ಟಾಕ್ ಅಂತ ಹೇಳ್ಬಿಡ್ತಾರೆ. ನೀವು ಬೆಳಗಾಂಗೆ ಬರ್ಬೇಕು, ಅಲ್ಲೇ ಬರ್ಬೇಕು ಅಂದ್ರೆ ತಗೊಳಕ್ ಆಗೋದಿಲ್ಲ. ದಯವಿಟ್ಟು ಅವಾಗ ಈ ನಾವು ಏನ್ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದೀವಲ್ಲ, ಅದಕ್ಕೆ ವಾಟ್ಸಪ್ ಮಾಡಿದ್ರೆ, ನಾನು ಡ್ರಗ್ ಕಂಟ್ರೋಲರ್ ಕೂಡ ನಮ್ಮ ಈ ಗ್ರೂಪ್ ಅಲ್ಲಿ ಇದ್ದಾರೆ, ಐ ಕ್ಯಾನ್ ರಿಕ್ವೆಸ್ಟ್ ಹಳ್ಳಿಗೆ ತಲುಪಿಸೋ ವ್ಯವಸ್ಥೆ ಒಂದು ಮಾಡ್ತೀವಿ. ಯಾಕಂದ್ರೆ ಅವ್ರಿಗೆ ಡ್ರಗ್ಸೇ ಸಿಗಲ್ಲ, ಡೈಲಿ ರಿಟೈನ್ ತಗೊಳ್ಳೋ ಮೆಡಿಸಿನ್ ಸಿಗಲಿಲ್ಲ ಅನ್ನೋ ತೊಂದರೆ ಆಗುತ್ತೆ. ಅದು ವ್ಯವಸ್ಥೆ ಕೂಡ ನಾನು ಒಂಚೂರು ಟ್ರೈ ಮಾಡ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡು ಅಡ್ವೊಕೇಟ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಯಾವ ಹಳ್ಳಿಲಿ ಏನಿರೋದಿಲ್ಲ ಅಟ್ಲೀಸ್ಟ್ ಅವ್ರು ಸೇವೆ ತಗೊಂಬಂದ್ ಕೊಡೋ ಒಂದು ಸೇವೆ ಮಾಡೋ ಒಂದು ವ್ಯವಸ್ಥೆ ಮಾಡಿ ಅಂತ. ಡ್ರಗ್ ಕಂಟ್ರೋಲರ್ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೋಡಪ್ಪ ಇಂಥ ತಾಲೂಕಲ್ಲಿ ಇಂಥ ಸಮಸ್ಯೆ ಇದೆ, ದಯವಿಟ್ಟು ಅದೊಂದು ಮೆಡಿಸಿನ್ಸ್ ಅಲ್ಲಿ ಕಳ್ಸಿಕೊಡಿ ಅಂತ ಹೇಳ್ತೀವಿ. ನಾವೇನ್ ರೆಮಿಡಿಸಿಯರ್ ಕೇಳ್ತಾ ಇಲ್ಲ ಅಥವಾ ನಾವ್ ಇನ್ನೊಂದೇನ್ ಕೇಳ್ತಾ ಇಲ್ಲ, 2DG ಎಲ್ಲ ಏನ್ ಕೇಳ್ತಾ ಇಲ್ಲ, ರೆಗ್ಯುಲರ್ ಮೆಡಿಸಿನ್ಸ್ ಕೇಳ್ತಾರೆ. ಅದನ್ನ ಅವರು ವ್ಯವಸ್ಥೆ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಅದಕ್ಕೆ ಯಾವುದೇ ರೀತಿಯಾದ ಒಂದು ಸಮಸ್ಯೆ ಇಲ್ಲ. ಈ ರೀತಿಯ ಒಂದು ಉಪಯೋಗ ಮಾಡ್ಕೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಎಲ್ಲಾರು. ಥ್ಯಾಂಕ್ ಯು, ನೀವು ಒಳ್ಳೆ ಪ್ರಶ್ನೆ ಕೇಳಿದಕ್ಕೆ, ನನಗೂ ಇದು ಹೇಳಕ್ ಅನುಕೂಲ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಿಮ್ ಹೆಲ್ಪ್ ಲೈನ್ ಹೇಳ್ತಾರೆ ಇನ್ನೊಂದ್ಸರಿ? ಹೆಲ್ಪ್ ಲೈನ್ ನಂಬರ್ ನಾನು ಒಂದ್ ಕೆಲಸ ಮಾಡ್ತೀನಿ, ಸರ್ಗೆ ವಾಟ್ಸ್ಆಪ್ ಮಾಡ್ತೀನಿ. ನಾನು 2 ನಂಬರ್ ಇದೆ, ಆ 2 ನಂಬರ್ ಟೈಮಿಂಗ್ಸ್ ನಂಗೆ ಗೊತ್ತಿಲ್ಲ. ಮುಂಚೆ 2-3 ನಂಬರ್ ಬಾಯಲ್ಲಿ ಹೇಳ್ತೀವಿ, ತುಂಬಾ ಇದೆ, ಸೊ ಹೇಳಕ್ಕಾಗಲ್ಲ. ಅಲ್ಲಿ ಮೆಸೇಜ್ ಮಾಡ್ತೀನಿ ನಮ್ಮ ಡಾಕ್ಟರ್ ಜಯಸಿಂಹ ಸರ್ಗೆ ಮತ್ತೆ ನಮ್ಮ ಅಳ್ಳಪ್ಪ ಅವ್ರಿಗೆ ನಾನು ಮೆಸೇಜ್ ಮಾಡ್ತೀನಿ. ಯು ಪ್ಲೀಸ್ ಕಲೆಕ್ಟ್ ವಿತ್ ದೆಮ್, ಅಥವಾ ಅವ್ರೇನಾದ್ರು ನಿಮ್ ಗ್ರೂಪ್ ಇದ್ರೆ ಅಲ್ಲಿ ಹಾಕ್ಲಿ ದಯವಿಟ್ಟು, ಅನುಕೂಲ ಆಗುತ್ತೆ. ನ್ಯೂಸ್ ಪೇಪರ್ ಅಲ್ಲಿ ಒಂದು 15-20 ದಿನದ ಹಿಂದೆ ಬಂದಿತ್ತು ಅದು. ಎನಿ ಅದರ್ ಕ್ವಶನ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್, ನನಗೆ ಗೊತ್ತಿರೋ ನಾನು ಸಹಾಯ ಮಾಡ್ತೀನಿ. Yes, Chandni, you can proceed. Okay, sir.
Now I request MS Alapanavar sir, Assistant Professor of our college, to address on the topic financial benefit provided by the government of Karnataka during the pandemic situation. Over to you, sir. With kind permission, can I leave from this thing, sir? Because I have other works. I was under the impression it will over by 5 o'clock. With your kind permission. Yes, sir. Yes. With your Yes, kind sir. Yes, permission. sir. You can, sir. Thank you very much. Yes, sir. Thank Yes, you sir. to You can, sir. everyone, sir. Thank Yes, you. sir. You can. Thank you, sir. Yes. Alapanavar. Yes, sir. Yes, sir. Just a second. Yes, sir. Chandni, I am audible. Yeah, yeah. Yes, You're sir. audible. Hello, am I audible? Yes, sir. Yes, You're you are audible. audible. Yes, You are sir. audible. Yes, sir. Yes, sir. Good evening, sir, and good evening, all respected faculty members and dear participants. I have been provided with an opportunity to explain what are the financial packages or what are the financial assistance being provided by government of Karnataka during this pandemic situation. As we know that during this pandemic situation, most of the people lost their livelihood. And in order to compensate them, the government of Karnataka has declared 2 financial packages. So ಬಹಳಷ್ಟು ಜನ ಈ COVID-19 ಸಿಚುವೇಶನ್ ಅಲ್ಲಿ ತಮ್ಮ ಜೀವನೋಪಾಯವನ್ನು ಕಳ್ಕೊಂಡಿದ್ದಾರೆ. ಅವರು ಅಂತ ಜನಕ್ಕೆ ಆರ್ಥಿಕವಾಗಿ ಅವರಿಗೆ ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ ಸರ್ಕಾರ, ನಮ್ಮ ಮಾನ್ಯ ರಾಜ್ಯ ಸರ್ಕಾರ 2 ಆರ್ಥಿಕ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೇದು ಪ್ಯಾಕೇಜ್ ನಂಬರ್ 1 1250 crores and ಎರಡನೇ ಪ್ಯಾಕೇಜ್ ಇಟ್ ಈಸ್ 500 crores. ಮೊದಲನೇ ಪ್ಯಾಕೇಜ್ ನಲ್ಲಿ 1250 ಪ್ಲಸ್ ಎರಡನೇ ಪ್ಯಾಕೇಜ್ ಅಲ್ಲಿ 500 ಕೋಟಿ ಫೈನಾನ್ಷಿಯಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಈ ಫೈನಾನ್ಷಿಯಲ್ ಪ್ಯಾಕೇಜ್ ಅಲ್ಲಿ ಯಾರು BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರಿಗೆ 5 kg ಫ್ರೀ ರೈಸ್ ಕೊಡ್ತಾರೆ ಓವರ್ ಅ ಪೀರಿಯಡ್ ಆಫ್ 3 months. 3 ತಿಂಗಳಿಗಾಗುವಷ್ಟು 5 kg ಉಚಿತವಾದ ರೈಸ್ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನು APL ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರಿಗೆ 15 ರೂಪಾಯಿ per kg, 15 rupees per kg to the extent of 15 kgs. 15 kg ಅಕ್ಕಿ 15 ರೂಪಾಯಿಗೆ per kg ಅಂತೆ ಅವ್ರಿಗೆ ಒದಗಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್, ಟ್ಯಾಕ್ಸಿ ಡ್ರೈವರ್ಸ್, now all these persons they were being provided with a financial assistance of 3000 rupees. ಎಲ್ಲ ಆಟೋ ಡ್ರೈವರ್ಗಳಿಗೆ, ಕ್ಯಾಬ್ ಡ್ರೈವರ್ಗೆ, ಟ್ಯಾಕ್ಸಿ ಡ್ರೈವರ್ಗಳಿಗೆ 3000 ರೂಪಾಯಿ ಸಹಾಯಧನವನ್ನು ಕೊಟ್ಟಿದ್ದಾರೆ. ದೆನ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಗ್ರೋವರ್ಸ್ sum of rupees 12.73 crores is being reserved for it, and for every hectare 10,000 rupees compensation is being provided, that is financial help is being provided. ಪ್ರತಿ ಹೆಕ್ಟೇರ್ ಹೂವು ಮತ್ತು ಹಣ್ಣು ಬೆಳೆಗಾರರಿಗೆ 10,000 ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ, ಅದು ಕೊಡ್ತಾರೆ ಈಗ. ದೆನ್ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಕಟ್ಟಡ ಕಾರ್ಮಿಕರಿಗೆ 3,000 ರೂಪಾಯಿ ಸಹಾಯಧನವನ್ನ ಸರ್ಕಾರ ಘೋಷಣೆ ಮಾಡಿದೆ. ಅನ್ಆರ್ಗನೈಸ್ಡ್ ವರ್ಕರ್ಸ್, ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ ಅವರಿಗೆ 2,000 ರೂಪಾಯಿ ಸಹಾಯಧನವನ್ನ ಸರ್ಕಾರ ಘೋಷಣೆ ಮಾಡಿದೆ. ದೆನ್ ಸ್ಮಾಲ್ ಸ್ಕೇಲ್ ಸೆಲ್ಲರ್ಸ್, ಸಣ್ಣ ವ್ಯಾಪಾರಸ್ಥರು ಏನಿದ್ದಾರೆ ಅವ್ರಿಗೆ 2,000 ರೂಪಾಯಿ, 2,000 rupees for small scale sellers. Then our union government, the central government of India, they have come up with a significant scheme called as PM Care for Children. Under this particular scheme, those children who have lost their parents because of this COVID-19 situation, so they will be benefited under this particular PM Care for Children scheme. So under this scheme, those children who have lost their parents because of this COVID-19, they will be provided free education till they attain the age of 18. Free education for them. Then at the age of 18 years, after the age of 18 years,
every month they will be provided with a stipend. ಯಾರು ತಂದೆ ತಾಯಿಯನ್ನ ಕಳ್ಕೊಂಡಿದ್ದಾರೆ ಅವರಿಗೆ ಅವರು 18 ವರ್ಷ ಆಗುವವರೆಗೆ ಅವರಿಗೆ ಉಚಿತವಾದ ಶಿಕ್ಷಣವನ್ನ ಸರ್ಕಾರದ ಕಡೆಯಿಂದ ಕೊಡಲಾಗುತ್ತೆ. ಅದಾದ ಮೇಲೆ ಅವರು 18 ವರ್ಷ ಆದ ನಂತರ ಪ್ರತಿ ತಿಂಗಳು ಅವರಿಗೆ ಸ್ಟೈಫಂಡ್ ಅನ್ನ ಒದಗಿಸಿಕೊಡಲಾಗುತ್ತೆ. And then when they attain the age of 23, they will be paid rupees 10 lakh. ಅವರು 23 ವರ್ಷ ವಯೋಮಿತಿಯನ್ನ ಹೊಂದಿದಾಗ ಅವರಿಗೆ 10 ಲಕ್ಷ ರೂಪಾಯಿಯನ್ನ ಒದಗಿಸಿಕೊಡ್ತಾರೆ. And these children who have turned to be orphan because of COVID-19, the central government itself will provide them a medical insurance of 5 lakh rupees under Ayush Bharat scheme. ಈ ಆಯುಷ್ ಭಾರತ್ ಸ್ಕೀಮ್ ನ ಅಡಿಯಲ್ಲಿ ಈ ತಂದೆ ತಾಯಿಯನ್ನ ಕಳ್ಕೊಂಡಂತ ಮಕ್ಕಳೇನಿದ್ದಾರೆ ಇವರಿಗೆ ವಿಮೆಯನ್ನ ಮೆಡಿಕಲ್ ಇನ್ಶೂರೆನ್ಸ್ ಅನ್ನ ಕೇಂದ್ರ ಸರ್ಕಾರದವರೇ ಮಾಡಿಸ್ತಾರೆ ಆಯುಷ್ ಭಾರತ್ ಸ್ಕೀಮ್ ನ ಅಡಿಯಲ್ಲಿ. And the premium will be paid by the central government itself. ಮತ್ತೆ ಈ ಪ್ರೀಮಿಯಂಗಳೇನಿದಾವೆ ಆ ಇನ್ಶೂರೆನ್ಸ್ ಅದನ್ನ ಸೆಂಟ್ರಲ್ ಗವರ್ಮೆಂಟ್ ದವರೇ ಪೇ ಮಾಡ್ತಾರೆ. Then the financial package which is being provided by our government. So under that a special incentive is being provided for staff nurses who are on COVID-19 duty, the frontline warriors. Among them the staff nurse, so they will be provided with a special incentive of 8,000 other than their salary. In staff nurse ಗಳು ಏನಿದ್ದಾರೆ ಅವರು ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರು ತಮ್ಮ ವೇತನವನ್ನ ಹೊರತುಪಡಿಸಿ ರಾಜ್ಯ ಸರ್ಕಾರದವರು ಅವರಿಗೆ 8,000 ರೂಪಾಯಿ ಸಹಾಯಧನವನ್ನ ಒದಗಿಸ್ಕೊಡ್ತಾ ಇದೆ. Then recently in the second package, the government of Karnataka, they have declared that a financial assistance of 5,000 rupees is being paid to unaided primary and high school teachers, and a sum of rupees 100 crore is being reserved for it. Primary school teachers ಮತ್ತೆ high school teachers ಏನಿದ್ದಾರೆ ಅನುದಾನ ರಹಿತ unaided, so they will be paid 5,000 rupees. ಅವರಿಗೆ ಪ್ರತಿಯೊಬ್ಬರು ಅನುದಾನ ರಹಿತ ಶಿಕ್ಷಕರಿಗೆ ಅವರಿಗೆ ತಲಾ 5,000 ರೂಪಾಯಿ ಸಹಾಯಧನವನ್ನ ಸರ್ಕಾರ ಘೋಷಣೆ ಮಾಡಿದೆ. ಇದಕ್ಕೋಸ್ಕರ ಸರ್ಕಾರ 100 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ. The government has reserved a sum of rupees 100 crores. And then the government has declared an incentive of rupees financial assistance of rupees 3,000 for ASHA workers and rupees 2,000 for Anganwadi workers. ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ 3,000 ರೂಪಾಯಿ, ಅಂಗನವಾಡಿ ಕಾರ್ಯಕರ್ತರಿಗೆ 2,000 ರೂಪಾಯಿ ಸಹಾಯಧನವನ್ನ ಘೋಷಣೆ ಮಾಡಿದೆ. Then 5 crore rupees is being paid by our state government to the advocate welfare fund. ನ್ಯಾಯವಾದಿಗಳಿಗೆ ಸಂಬಂಧಪಟ್ಟಾಗೆ ಏನ್ ಅಡ್ವೊಕೇಟ್ ವೆಲ್ಫೇರ್ ಫಂಡ್ ಇದೆ, ನ್ಯಾಯವಾದಿಗಳ ಕಲ್ಯಾಣ ನಿಧಿ ಅಡ್ವೊಕೇಟ್ ವೆಲ್ಫೇರ್ ಫಂಡ್ಗೆ ರಾಜ್ಯ ಸರ್ಕಾರದವರು 5 ಕೋಟಿ ರೂಪಾಯಿನ ಕೊಡ್ತಾ ಇದ್ದಾರೆ. So the state government has paid 5 crore, and out of this money, so if there are any families which are being affected under this COVID-19, the money which is being there in the advocates welfare fund, it will be utilized to help those families who were being affected, advocates families which were being affected because of this COVID-19 pandemic. Then the state government has declared a financial package of rupees 3,000 for handloom workers. ಕೈಮಗ್ಗ ನೇಕಾರರು ಏನಿದ್ದಾರೆ ಅವರಿಗೆ 3,000 ರೂಪಾಯಿ ಸಹಾಯಧನ. Then ಮೀನುಗಾರರಿಗೆ fishermen, so they will be paid rupees 3,000. And then unorganized workers of film industry, so either he may be a cameraman or any other person other persons who are being associated in film industry and they are being unorganized workers, so they will be provided with 3,000 rupees, and a sum which is being reserved for it, it is 6.6 crore. 6.6 ಕೋಟಿ ರೂಪಾಯಿಯನ್ನ ಇದಕ್ಕಾಗಿ ಮೀಸಲಿಟ್ಟಿದ್ದಾರೆ. Then fixed electric charges of MSME from the month of June and July, it is being waived off. ಏನು ಕನಿಷ್ಠ
ಎಲೆಕ್ಟ್ರಿಕ್ ಚಾರ್ಜಸ್ ಮಿನಿಮಮ್ ಎಲೆಕ್ಟ್ರಿಕ್ ಚಾರ್ಜಸ್ ಏನಿತ್ತು MSME ಕಾರ್ಖಾನೆಗಳಿಗೆ, ಅವರು ಜೂನ್ ಮತ್ತೆ ಜುಲೈ ತಿಂಗಳ ಎಲೆಕ್ಟ್ರಿಕ್ ಬಿಲ್ಸ್ ಅನ್ನ ಮಾಫ್ ಮಾಡಲಾಗಿದೆ, ಅವ್ರಿಗೆ ವಿನಾಯಿತಿಯನ್ನ ನೀಡಲಾಗಿದೆ. Then half kg milk powder along with all the food grains which are being provided in the government primary schools. ಈ ಸರ್ಕಾರಿ ಶಾಲೆಗಳೇನಿದಾವೆ, ಸರ್ಕಾರಿ ಶಾಲೆಗಳಲ್ಲಿ ಈಗ ಆಲ್ರೆಡಿ ಏನು ಅವ್ರಿಗೆ ದವಸ ಧಾನ್ಯಗಳನ್ನ ಒದಗಿಸ್ಕೊಡ್ತಾ ಇದ್ದಾರೆ. ಆ ದವಸ ಧಾನ್ಯದ ಜೊತೆಗೆ ಅವ್ರಿಗೆ ಹಾಲಿನ ಪೌಡರ್, ಅರ್ಧ ಕೆಜಿ ಹಾಲಿನ ಪೌಡರ್ ಕೊಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರದವರು ತೀರ್ಮಾನಿಸಿದ್ದಾರೆ. ಸೊ these are some of the scheme, these are the some of the financial assistance which are being provided to different people belonging to different sectors. And I request you people, I don't say that you doesn't know it, everyone knew it. So but what is being as the paralegal volunteers, it is our imminent duty, it is our prime duty that we must communicate the information, the relevant information to the people, and we must assist them such that they will be able to get the facility which is been declared by the government. ಇದು ಎಲ್ಲ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಆದ್ರೆ ನಾವು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ನ ಕೆಲಸ ಏನಪ್ಪಾ ಅಂದ್ರೆ, ಯಾರಿಗೆ ಯಾವ ಸಹಾಯಧನವನ್ನ ಸರ್ಕಾರ ಘೋಷಣೆ ಮಾಡಿದೆ ಆ ಸಹಾಯವನ್ನ ಪಡಿಲಿಕ್ಕೆ ಜನರನ್ನ ಸಶಕ್ತರನ್ನಾಗಿ ಮಾಡೋದು ನಮ್ಮ ಜವಾಬ್ದಾರಿ. ಅವ್ರಿಗೆ ಕೆಲವೊಂದ್ಸತಿ ನಿರಾಸಕ್ತಿನ ತೋರಿರ್ತಾರೆ, ಅದು ಗೌರ್ಮೆಂಟ್ ಇಂದ ಬರುತ್ತ್ರಿ, ಅದು ಯಾವಾಗ ಬರುತ್ತೋ ಏನೋ, ಅದಕ್ಕೆ ಯಾರು ಬೆನ್ನತ್ತಾರೆ, ಅದೇನ್ ಬೇಡ ಅಂತ ಎಷ್ಟೋ ಜನ ಕೈ ಚೆಲ್ಲಿ ಕೂತಿರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರಿಗೆ ನಾವು ನೋಡೋದು ವೆದರ್ ದೇ ಹ್ಯಾವ್ ಬೀನ್ ರಿಜಿಸ್ಟರ್ಡ್. ಈಗ ಫಾರ್ ಎಕ್ಸಾಂಪಲ್ ವರ್ಕರ್ಸ್ ಹೂ ಆರ್ ಬೀನ್ ಇನ್ವಾಲ್ವ್ಡ್ ಇನ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್, ಸೊ ದರ್ ಅಂಡರ್ ದ ಲೇಬರ್ ಡಿಪಾರ್ಟ್ಮೆಂಟ್ ದೇ ಶುಡ್ ಹ್ಯಾವ್ ರಿಜಿಸ್ಟರ್ಡ್ ದರ್ ನೇಮ್ಸ್. ಈ ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಅವರು ತಮ್ಮ ಹೆಸರನ್ನ ನೋಂದಾವಣೆ ಮಾಡಿದಾರಾ ಇಲ್ವಾ, ನೋಂದಾಯಿತರಿದ್ರು ಅಂತಂದ್ರೆ ಆಟೋಮೆಟಿಕ್ ಅವ್ರ ಅಕೌಂಟಿಗೆ ಬಂದು ದುಡ್ಡು ಜಮಾ ಆಗತ್ತೆ. ಅದ್ ನೋಂದಾವಣೆ ಪ್ರಕ್ರಿಯೆ, ದ ರಿಜಿಸ್ಟ್ರೇಷನ್, ಇಟ್ ಇಸ್ ನಾಟ್ ಅ ಬಿಗ್ ಟಾಸ್ಕ್, ಇವನ್ ಇಟ್ ಕುಡ್ ಬಿ ಡನ್ ಆನ್ಲೈನ್, ಅದನ್ನ ಆನ್ಲೈನ್ ಮಾಡಬಹುದು. ಅಂತ ಯಾರು ಜನರಿದ್ದಾರೆ ಅವ್ರ ಹತ್ರಕ್ಕೆ ಹೋಗಿ ನಾವು ಅವ್ರು ರಿಜಿಸ್ಟರ್ ಮಾಡಿಲ್ಲ ಅಂತಂದ್ರೆ ನಾವೇ ಮುಂದೆ ನಿಂತು ಅವ್ರಿಗೆ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಹೇಳಿ ಆ ಸರ್ಕಾರದಿಂದ ಒದಗಿಸ್ತಕ್ಕಂತ ಆರ್ಥಿಕ ಸಹಾಯ ಅವರವರೆಗೆ ತಲುಪುವ ರೀತಿಯಲ್ಲಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಈ ಸಂಗತಿಗಳನ್ನ ತಮ್ಮ ಎಲ್ಲರ ಗಮನಕ್ಕೆ ತಂದಿದ್ದೀನಿ. ಬಿಕಾಸ್ ಆಫ್ ದಿಸ್ ರೀಸನ್ ಐ ಹ್ಯಾವ್ ಬ್ರಾಟ್ ಆಲ್ ದಿಸ್ ಇನ್ಫಾರ್ಮೇಶನ್ to your notice, and I request all the paralegal volunteers of our college to help the people who are in need. Okay, and I thank our principal sir for providing this opportunity for addressing the students. Thank you, sir. Sir, can you please share the website where we can this thing we can yeah, I will share this PPT. I will share this PPT in the group itself. No need to worry. No sir, not PPT. Thank you for sharing the PPT, but I wanted to know where we can fill up the form. I will send the link. I will send the link in the in your WhatsApp groups. No please share the website also. Yeah, I will share. Okay, thank you sir. Thank you. With this, we have come to an end to today's webinar. Thank you all for joining. Thank you. So just a second, sir. I will take a lot of time. Just a second. Yeah. Sir, stop screen share. Yes, sir. Yes. Stop money. Yes, sir. Yes, sir. Okay. Yes, sir. Firstly, I thank our esteemed resource person of today's session, Shri Vijay Devraj Aras sir, Civil Judge Senior Division, for his informative talk. And I also thank our respected principal sir, Dr. B. Jaisimha, for providing us an opportunity to organize this event. And I thank all our esteemed faculty members, and I thank all the participants for making this webinar successful. Thank you one and all. And a special thanks to Chandani for moderating the session, for comparing the session. I thank Chandani Ramkishan for the assistance. Yes, for all the technical support. Yes, sir. Thank you one and all. Thank you, sir. Thank you all for joining. With this, we have come to an end to the webinar. Thank you.
Yes. Ramkishan, Yes, sir. I will end the meeting. you will end the meeting. Recording ನನ್ನಲ್ಲಿ ಆಗ್ತದೆ ಈಗ ನನ್ನಲ್ಲಿ ಆಗ್ತಾ ಇದೆ. ಹಾ ಸರ್ ನಿಮ್ಮಲ್ಲೇ ಆಗ್ತಿದೆ ಸರ್. ಸರ್ ಎಂಡ್ ಮಾಡ್ಲಲ್ಲ ಸರ್? Yes, yes. ಹಲೋ ಸರ್. ಮಾಡ್ರಿ ಸರ್ ಫೀಡ್ಬ್ಯಾಕ್ ಫಾರ್ಮ್ ಇನ್ನೇ ಇದೆ ಸರ್. Yes, yes. ಫಿಲ್ ಅಪ್ ಮಾಡೋದು. Feedback form will be shared in your WhatsApp groups also. Okay, Ramkishan. In chat box I shared sir already. But ಇವ್ರು fill up ಮಾಡ್ತಿರ್ತಾರೆ. Okay. ಅದಕ್ಕೆ ಏನ್ ಮಾಡೋದು ಆ ಫಾರ್ಮ್ ನ share it in their groups. Yes sir, yes sir. Yes sir. Because it takes time here. Okay sir, thank you.